सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। नारद भक्ति सूत्र। ओम नमो भगवते परमानंद स्वरूपाय भक्तवराय नारदाय च ओम नमो नमः। ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿಯ ಮಹಿಮೆ, ಆ ಭಕ್ತಿಯನ್ನು ಮಾಡುವ ರೀತಿ ಯಾವುದು, ಆ ವ್ಯಾಕುಲತೆ ಏನು, ಆ ವ್ಯಾಕುಲತೆಯನ್ನು ಬೆಳೆಸ್ಕೊಳ್ಳೋದು ಹೇಗೆ, ಸಾಧನೆ ಹೇಗೆ, ಇಷ್ಟೆಲ್ಲ ನಾರದ ಮಹರ್ಷಿಗಳು ನಮಗೆ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ. ಆ ವ್ಯಾಕುಲತೆಯನ್ನು ಬೆಳೆಸ್ಕೊಳ್ಳೋ ಬಗ್ಗೆ ಹೇಗೆ ಭಕ್ತಿನೇ ಹೇಗೆ ಶ್ರೇಷ್ಠ ಆಗುತ್ತೆ ಅಂತ ಹೇಳಿ ಮುಂದಿನ ಸೂತ್ರಗಳಲ್ಲಿ ನಾರದ ಮಹರ್ಷಿಗಳು ಹೇಳ್ತಾ ಹೋಗ್ತಾರೆ. 25ನೇ ಸೂತ್ರದಿಂದ ನಾವು ನೋಡಬೇಕಾಗಿರೋದು. 25ನೇ ಸೂತ್ರವನ್ನು ಶಿವಶಂಕರ್ ಅವರು ಓದಲಿಕ್ಕಾಗತ್ತಾ? ಸಾತು ಕರ್ಮ ಜ್ಞಾನ ಯೋಗೇಭ್ಯೋಪ್ಯಧಿಕತರ. ಪರಮಾರ್ಗದ ಸಾಧನಗಳಲ್ಲಿ ಕರ್ಮ ಜ್ಞಾನ ಯೋಗಗಳ ಪದಗಳಿಗಿಂತ ಭಕ್ತಿ ಮಾರ್ಗವೇ ಶ್ರೇಷ್ಠತರವು. ನೋಡಿ, ನಾವು ಕರ್ಮ ಮಾರ್ಗವನ್ನು ಓದ್ತಾ ಇದ್ರೆ ಕರ್ಮವೇ ಶ್ರೇಷ್ಠ ಅಂತ ಭಗವಂತ ಹೇಳ್ತಾನೆ. ಜ್ಞಾನ ಮಾರ್ಗದಲ್ಲಿದ್ದರೆ ಜ್ಞಾನವೇ ಶ್ರೇಷ್ಠ ಅಂತ ಭಗವಂತ ಹೇಳ್ತಾನೆ. ಭಕ್ತಿ ಮಾರ್ಗದಲ್ಲಿರುವಾಗ ಭಕ್ತಿ ಮಾರ್ಗವೇ ಶ್ರೇಷ್ಠ ಅಂತ ಇಲ್ಲಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಹೇಗೆ ಈ ಭಕ್ತಿ ಜ್ಞಾನ ಅಥವಾ ಕರ್ಮ ಅಥವಾ ಯೋಗಕ್ಕಿಂತ ಶ್ರೇಷ್ಠ ಆಗುತ್ತೆ ನೋಡೋಣ. ಈಗ ಕರ್ಮ ಮಾಡ್ತೀವಿ. ಕರ್ಮ ಮಾಡುವಾಗ ಒಂದು ಕ್ರಮ ಇದೆ, ಅದು ಹೀಗೀಗೆ ಮಾಡಬೇಕು ಅಂತ. ಅದು ಹಾಗೆ ಮಾಡಿದಾಗಷ್ಟೇ ನಮ್ಗೆ ಅದರ ಫಲ ಸಿಗೋದು. ಮತ್ತು ಎಲ್ಲ ಕರ್ಮಗಳಿಗೂ ಒಳ್ಳೆಯ ಫಲನೇ ಸಿಗುತ್ತೆ ಅಂತಲೂ ಏನಿಲ್ಲ ನಮಗೆ. ಕರ್ಮ ಜ್ಞಾನ ಯೋಗ. ಜ್ಞಾನ ತಿಳ್ಕೊಂಡಿದ್ದೀನಿ ನಾನು ಎಲ್ಲವನ್ನು ಚೆನ್ನಾಗೆ ಅಂತ ಅಂದ್ಕೂಡಲೇ ನನಗೆ ಅದರದ್ದು ಫಲ ಸಿಗೋದಿಲ್ಲ. ಆ ಜ್ಞಾನವನ್ನು ತಿಳ್ಕೊಂಡಿದ್ರೆ, ಅಂದರೆ ಶ್ರವಣ ಮಾಡಿದ್ದೀನಿ, ಜ್ಞಾನ ಸಿಕ್ಕಿದೆ ನನಗೆ, ಅದು ಮನನ ಮಾಡಿ ನಿಧಿಧ್ಯಾಸನ ಮಾಡಿದಾಗ ಮಾತ್ರ ಅದು ಎಕ್ಸ್ಪೀರಿಯನ್ಷಿಯಲ್ ಜ್ಞಾನ ಆದಾಗ ಮಾತ್ರ ಅದು ಸುಪೀರಿಯರ್ ಜ್ಞಾನ ಅಂತ ಅನ್ನಿಸ್ಕೊಳ್ಳುತ್ತೆ. ಹೇಗೆ ಅಂದರೆ, ಈಗ ಅಹಂ ಬ್ರಹ್ಮಾಸ್ಮಿ ಅನ್ನೋದು ನಾವು ಕೇಳಿದ್ದೀವಿ ಶಾಸ್ತ್ರವನ್ನು ಓದಿರೋದ್ರಿಂದ. ಶ್ರವಣ ಮಾಡಿದ್ದೀನಿ ಅಂತಂದರೆ ನನಗೆ ಅದರಿಂದ ಅದು ಶ್ರೇಷ್ಠ ಅಂತ ಆಗಲ್ಲ. ಜ್ಞಾನ ಉಂಟಾಗಿದೆ ನನಗೆ, ಆದರೆ ಅದು ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಅದು ನನ್ನ ಅನುಭವಕ್ಕೆ ಬಂದಾಗ ಮಾತ್ರ ಅದು ಶ್ರೇಷ್ಠ ಜ್ಞಾನ ಆಗಲಿಕ್ಕೆ ಸಾಧ್ಯ. ಕರ್ಮ ಕೂಡ ಅಷ್ಟೇ, ಅದನ್ನು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಮಾಡಿದಾಗ ನನಗೆ ಎಕ್ಸ್ಪೆಕ್ಟೆಡ್ ಫಲ ಸಿಕ್ಕಿದಾಗ ಅಥವಾ ಆ ಕರ್ಮಕ್ಕೆ ಸರಿಯಾದ ಫಲ ಸಿಕ್ಕಾಗ ಮಾತ್ರ ಆ ಕರ್ಮದ ಸಾರ್ಥಕತೆ. ಇಲ್ಲಿ ಯೋಗ ಅಂತ ಹೇಳುವಾಗ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾ ಇಲ್ಲ. ಪ್ರಾಣಾಯಾಮ ಯೋಗಾಸನ ರೆಗ್ಯುಲರಾಗೆ ಈ ಶರೀರವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳಿಕ್ಕೆ ಏನು ಯೋಗಾಸನ ಮಾಡ್ತಾರೋ ಆ ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ ಮಹರ್ಷಿಗಳು. ಆ ಯೋಗ ಮಾಡಿ ಶರೀರವನ್ನು ಚಂದದಲ್ಲಿ ಇಟ್ಕೊಂಡ್ರೆ ಸಾಕಾ? ಇಲ್ಲ. ಈಗ ನನ್ನ ಹತ್ರ ಒಂದು ಕಾರಿದೆ, ಅದನ್ನು ಕ್ಲೀನಾಗಿ ಒರೆಸಿ ದಿನ ಸ್ಟಾರ್ಟ್ ಮಾಡಿ ಶೆಡ್ಡಲ್ಲಿ ನಿಲ್ಲಿಸ್ಕೊಂಡಿದ್ದೀನಿ, ಅಷ್ಟೇ ಸಾಕಾಯ್ತಾ? ಇಲ್ಲ, ಅಷ್ಟೇ ಸಾಕಾಗಲ್ಲ. ಅದು ಸುಮ್ಮನೆ ಕಾರ್ ಅಲ್ಲೇ ಇದ್ದರೆ ಏನು ಉಪಯೋಗ ಆಗುತ್ತೆ? ಅದನ್ನು ಬಳಸ್ಕೊಂಡಾಗಷ್ಟೇ ನಮಗೆ ಅದರ ಉಪಯೋಗ ಆಗಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಆ ಕಾರ್ ಆರೋಗ್ಯವಾಗಿ, ಅಂದರೆ ಈಗ ನಾವು ಯೋಗ ಮಾಡೋದು
ನಮ್ಮ ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ಳೋದು ಮಾಡ್ತೀವಲ್ವ. ಅಷ್ಟೇ ಆದರೆ ಏನಕ್ಕೆ, ಅದು ಮುಂದೆ ಏನಕ್ಕಾದರೂ ಉಪಯೋಗ ಮಾಡೋದಾದರೆ ಮಾತ್ರ. ಆ ಕಾರ್ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ನನಗೆ ಪ್ರತಿದಿನ ಇಷ್ಟು ದೂರ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಸರಿಯಾದ ರೀತಿಯಲ್ಲಿ ಅದು ರೆಡಿ ಇರಬೇಕು ಅನ್ನೋ ಕಾರಣಕ್ಕೆ ನಾನು ಆ ಕಾರನ್ನು ಸರಿಯಾಗಿ ಇಟ್ಕೊಳ್ಬೇಕು. ಸುಮ್ಮನೆ ಕಾರ್ ಶೆಡ್ಡಲ್ಲಿ ಇಟ್ಕೊಂಡು ಅದು ಕಾರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದು ಅದು ಏನಕ್ಕೂ ಬಳಸ್ತಾನೇ ಇಲ್ಲ, ನನ್ನ ಕಾರ್ ಪರ್ಫೆಕ್ಟ್ ಆಗಿದೆ, ತೊಗೊಂಡು 40 ವರ್ಷ ಆಯಿತು ಅಂದರೆ ಅದರಿಂದ ಏನು ಪ್ರಯೋಜನ? ಹಾಗೆ ಶರೀರವನ್ನು ನಾವು ಯಾವುದಕ್ಕಾದ್ರೂ ಉಪಯೋಗಿಸ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬೇಕು ಅಂತ. ಅದರಿಂದ ಕರ್ಮ ಆಗಲಿ, ಯೋಗ ಆಗಲಿ, ಜ್ಞಾನ ಆಗಲಿ, ಎಲ್ಲದಕ್ಕಿಂತ ಶ್ರೇಷ್ಠ ಭಕ್ತಿ ಅಂತ ಹೇಳುವಾಗ ಜ್ಞಾನ ಕೀಳು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಜ್ಞಾನ ಅಂತಂದರೆ ಸುಮ್ಮನೆ ತಿಳ್ಕೊಂಡಿರೋ ಜ್ಞಾನ ಇರುತ್ತಲ್ಲ, ಅದಕ್ಕೆ ಭಕ್ತಿ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಹೇಳೋದು. ಆದರೆ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಜ್ಞಾನ ಇದೆಯಲ್ಲ, ಅದು ಶ್ರೇಷ್ಠನೇ. ಅಂದರೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ನಾನು ಹೊಂದಿರುವಂಥ ಜ್ಞಾನ ಏನಿದೆ ಅದು ಶ್ರೇಷ್ಠನೇ. ನೋಡಿ, ಯಾವಾಗಲೂ ಈ ಕಾನ್ಫ್ಲಿಕ್ಟ್ ಇದ್ದೇ ಇದೆ ಈ ನವ ಯುವಕರಲ್ಲಿ ಮತ್ತು ಹಿರಿಯರಲ್ಲಿ. ದಿಸ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇಂಟೆಲಿಜೆನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಮಕ್ಕಳು ಹೇಳ್ತಾರೆ ನಮಗೆಲ್ಲ ಗೊತ್ತಿದೆ, ನಾವು ತಿಳ್ಕೊಂಡಿದ್ದೀವಿ, ವಿ ಆರ್ ಇಂಟೆಲಿಜೆಂಟ್ ಅಂತ. ಅಪ್ಪ ಅಮ್ಮಂದಿರು ಹೇಳ್ತಾರೆ ನನ್ನ ಅನುಭವದ ಮಾತು ಕೇಳು ನೀನು ಅಂತ. ಅನುಭವ ಹೆಚ್ಚು ಇಂಟೆಲಿಜೆನ್ಸ್ ಎಷ್ಟು ಅಂತ ಕೇಳಿದ್ರೆ, ಇಂಟೆಲಿಜೆನ್ಸಿಂದ ತುಂಬಿದ ಅನುಭವ ಹೆಚ್ಚು. ಬರೀ ಅನುಭವ ಇದ್ದರೂ ಸಾಲಲ್ಲ, ಅದು ಜ್ಞಾನ ತುಂಬಿದ ಅನುಭವ ಆಗಿದ್ದರೆ ಮಾತ್ರ ಅದು ಶ್ರೇಷ್ಠ ಆಗುತ್ತೆ. ಅದಕ್ಕೆ ಇಲ್ಲಿ ಮಹರ್ಷಿಗಳು ಹೇಳ್ತಾರೆ, ಕರ್ಮ ಜ್ಞಾನ ಯೋಗ ಪಥಗಳಿಗಿಂತ ಭಕ್ತಿ ಮಾರ್ಗವೇ ಶ್ರೇಷ್ಠವಾದದ್ದು. ಯಾಕೆ ಭಕ್ತಿ ಮಾರ್ಗ ಶ್ರೇಷ್ಠ? ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಮುಂದಿನ ಸೂತ್ರ ಫಲರೂಪತ್ವಾತ್, ಅದು ಸಕಲ ಯೋಗಗಳ ಫಲಸ್ವರೂಪವಾದುದರಿಂದ. ಫಲರೂಪತ್ವಾತ್ ನೋಡಿ, ಕರ್ಮ ಮಾಡಿದ್ರೆ ಅದ್ರ ಫಲ ಸಿಗೋದಕ್ಕೆ ಟೈಮ್ ಬೇಕು. ಯೋಗ ಮಾಡಿದ್ರೆ ಅದಕ್ಕೆ ಅದರ ಫಲ ನಮ್ಮ ಅನುಭವಕ್ಕೆ ಬರಲಿಕ್ಕೆ ಟೈಮ್ ಬೇಕು. ಇವತ್ತು ಯೋಗ ಮಾಡಿದ್ದೀನಿ, ನನ್ನ ಆರೋಗ್ಯ ಇಂಪ್ರೂವ್ ಆಗಿಬಿಟ್ಟಿದೆ, ಇಲ್ಲ. ಇವತ್ತು ಕರ್ಮ ಮಾಡಿದ್ದೀನಿ, ನನಗೆ ಫಲ ಸಿಕ್ಬಿಟ್ಟಿದೆ, ಇಲ್ಲ. ಇವತ್ತು ಜ್ಞಾನಾರ್ಜನೆ ಮಾಡಿದ್ದೀನಿ, ಫಲ ಸಿಕ್ಕಿದೆ, ಇಲ್ಲ. ಆದರೆ ಪ್ರೀತಿಗೆ ಏನು ಗೊತ್ತಾ, ಫಲರೂಪತ್ವ ತಕ್ಷಣ. ನೀವು ಯಾರಿಗಾದರೂ ಪ್ರೀತಿ ತೋರಿಸಿ, ಪ್ರೀತಿಯ ಮಾತೆ ತಕ್ಷಣ ವಾಪಸ್ ಬರುತ್ತೆ, ಅದಕ್ಕೇನು ಕಾಯಬೇಕಾಗಿಲ್ಲ. ಯಾರನ್ನಾದರೂ ಪ್ರೀತಿಯಿಂದ ನೋಡಿ ಮಾತಾಡಿಸಿದ ಕೂಡಲೇ ನಮಗೆ ಫಲ ಸಿಗೋದೇನು? ಪ್ರೀತಿನೇ ವಾಪಸ್ ಸಿಗೋದು ತಕ್ಷಣ. ಫಲರೂಪತ್ವ ಇದು ಸಕಲ ಯೋಗಗಳ ಫಲಸ್ವರೂಪವಾದುದು. ಕರ್ಮಯೋಗ ಮಾಡಲಿ, ಜ್ಞಾನಯೋಗ ಮಾಡಲಿ ಅಥವಾ ಯೋಗ ಮಾಡಲಿ, ಅದು ಎಲ್ಲದಕ್ಕೂ ಈ ಭಕ್ತಿ ಅನ್ನೋದು ಅಂಟ್ಕೊಂಡಿದ್ರೆ ಮಾತ್ರ ಅದು ಸಂಪೂರ್ಣ ಆಗಲಿಕ್ಕೆ ಸಾಧ್ಯ. ಅಂದರೆ ಕರ್ಮ ಮಾಡುವಾಗಲೂ ಪ್ರೀತಿಯಿಂದ ಮಾಡಬೇಕು, ಜ್ಞಾನಾರ್ಜನೆ ಮಾಡುವಾಗಲೂ ಅದನ್ನು ಪ್ರೀತಿಯಿಂದ ಭಕ್ತಿಯಿಂದ ಮಾಡಬೇಕು, ಯೋಗ ಮಾಡುವಾಗಲೂ ಅದರ ಜೊತೆಗೆ ಅದರ ಬಗ್ಗೆ ಒಲವಿರಬೇಕು, ಭಕ್ತಿ ಇರಬೇಕು ಅಂತ ಮಹರ್ಷಿಗಳು ಹೇಳ್ತಾರೆ. ಆದ್ದರಿಂದ ಅದು ಫಲರೂಪತ್ವ, ಅದು ಫಲವನ್ನು ಕೊಡುವಂಥದ್ದು. ಮುಂದುವರಿಸ್ತಾ ಮುಂದಿನ ಸೂತ್ರ ಈಶ್ವರಸ್ಯಾಪ್ಯಭಿಮಾನದ್ವೇಷಿತ್ವಾತ್ ದೈನ್ಯಪ್ರಿಯತ್ವಾಚ್ಛ, ಮತ್ತು ಅಹಂಕಾರದ ಪ್ರತಿ ಪರಮಾತ್ಮನ ದ್ವೇಷವಿರುವ ಕಾರಣ, ದೈನ್ಯತೆಯ ಪ್ರತಿ ಪ್ರೀತಿ ಇರುವ ಕಾರಣ ಭಕ್ತಿಯೇ ಶ್ರೇಷ್ಠವು. ಇದು ನೋಡಿ, ಇದು ಅಹಂಕಾರಕ್ಕೆ ವಿರುದ್ಧವಾದದ್ದು. ಅಹಂಕಾರಕ್ಕೆ ವಿರುದ್ಧವಾದದ್ದು ಅಂದರೆ ಎಲ್ಲಿ ಅಹಂಕಾರ ಇರುತ್ತೋ ಅಲ್ಲಿ ಪ್ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾಕೆ ಅವರನ್ನು ಪ್ರೀತಿಸಬೇಕು? ಅವರಲ್ಲಿ ಏನು ಅಂಥ ದೊಡ್ಡ ವಿಚಾರ ಇದೆ? ಆ ಭಗವಂತನಲ್ಲಿ ನಾನು ಯಾಕೆ ಭಕ್ತಿ ಮಾಡಬೇಕು? ಏನು ಮಹಾ ಅವನನ್ನು ಭಕ್ತಿ ಮಾಡೋದು? ಅದು ಯಾಕೆ ಮಾಡಬೇಕು? ಈ ಥರ ಅಹಂಕಾರ ಇದ್ದ ಕೂಡಲೇ ಆ ಹ್ಯೂಮಿಲಿಟಿ ಅನ್ನೋದು ಬರೋದೇ ಇಲ್ಲ. ಭಗವಂತನಿಗೆ ಈ ಅಹಂಕಾರದ ಬಗ್ಗೆ ದ್ವೇಷ ಇದೆಯಂತೆ. ಅದು ಅಹಂಕಾರದ ಪ್ರತಿ ಪರಮಾತ್ಮನ ದ್ವೇಷವಿರುವ ಕಾರಣ ಭಗವಂತನಿಗೆ ಅಹಂಕಾರಿಗಳಿಷ್ಟ ಆಗೋದೇ ಇಲ್ವಂತೆ. ಯಾರಾದರೂ ಹೋಗಿ ನಿನ್ನ ಕೈಲಿ ಏನಾಗುತ್ತೆ, ನಾನೇ ನೋಡ್ಕೋತೀನಿ ಬಿಡು ಅಂದರೆ ಭಗವಂತ ಹತ್ರ ಬರೋದೇ ಇಲ್ಲ. ಎಸ್, ವೆರಿ ಗುಡ್, ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್ ಅಂತಾನೆ.
ಅದೇ ಯಾರು ಹೋಗಿ ಕೈ ಮುಗಿದು ನನ್ನನ್ನು ಕಾಪಾಡು ಅಂತ ಕೇಳ್ಕೊಳ್ತಾರೋ ಅವರನ್ನು ಕೈ ಹಿಡಿದೆತ್ತುತ್ತಾನೆ. ದೈನ್ಯತೆಯ ಪ್ರತಿ ಪ್ರೀತಿ ಇರುವ ಕಾರಣ ಭಕ್ತಿಯೇ ಶ್ರೇಷ್ಠವು. ಭಗವಂತನಿಗೆ ಆ ದೈನ್ಯತೆ ಅದರ ಪ್ರತಿ ಪ್ರೀತಿ ಇದೆಯಂತೆ. ಆದ್ದರಿಂದ ಆ ಪ್ರೀತಿ ಅನ್ನೋದು, ಭಕ್ತಿ ಅನ್ನೋದು ಶ್ರೇಷ್ಠ ಆಗುತ್ತೆ. ನೋಡಿ, ಎಷ್ಟೋ ಸಲ ನಾವು ನಮ್ಮ ಎಜುಕೇಷನ್ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಕೆಲವು ಸಲ ನಮ್ಮ ಬುದ್ಧಿವಂತಿಕೆಯ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ. ಆಮೇಲೆ ಎಲ್ಲ ಅದರಲ್ಲೆಲ್ಲ ಉಪಯೋಗಿಸ್ಕೊಂಡು ಟ್ರೈ ಮಾಡ್ತೀವಿ. ಆ ಟ್ರೈ ಮಾಡಿ ಆಗದೇ ಇದ್ದಾಗಷ್ಟೇ ಭಗವಂತನ ಕಡೆ ಹೋಗ್ತೀವಿ, ನನ್ನ ಕೈನೇ. ಆವಾಗಲೂ ಕೆಲವ್ರು ಹೋಗೋದಿಲ್ಲ. ಎಲ್ಲದಕ್ಕೂ ಲಾಜಿಕ್ಕು, ರೀಸನಿಂಗು ಕೊಡ್ತಾ ಹೋದಾಗ ಒಂಥರ ಮನಸ್ಸು ಗಟ್ಟಿ ಆಗಿಬಿಟ್ಟು ಬರ್ಡಾಗ್ಬಿಟ್ಟಿರುತ್ತೆ. ಅಲ್ಲಿ ಹ್ಯೂಮಿಲಿಟಿ ಅನ್ನೋದೇ ಇರಲ್ಲ. ನಮ್ಮ ಸ್ನೇಹಿತರಲ್ಲೇ ನಾವು ನೋಡ್ತಾ ಹೋದರೆ ನಮಗೆ ಗೊತ್ತಾಗುತ್ತೆ ಯಾರು ಈ ಭಗವಂತನನ್ನು ನಂಬೋದಿಲ್ವೋ, ಎಲ್ಲಿ ಏನದು ನಾಸ್ತಿಕ ಭಾವ ಇರುತ್ತೋ ಅವರೆಲ್ಲ ಸ್ವಲ್ಪ ಖಡಕ್ಕಾಗಿರ್ತಾರೆ. ಅಷ್ಟು ಕಂಪ್ಯಾಟೇಬಲ್ ಆಗಿರಲ್ಲ. ಯಾವುದಕ್ಕೆ ಏನು ಬೇಕಾದರೂ ಹೇಳಿದ್ರೆ ಅವರು ಸೈಂಟಿಫಿಕ್ ರೀಸನ್ ಕೊಡ್ಲಿಕ್ಕೆ ರೆಡಿ ಇರ್ತಾರೆ. ಅಲ್ಲಿ ಯಾಕಾಗುತ್ತೆ ಅಂದರೆ ಆ ಈಗೋ ಅನ್ನೋದು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಎಲ್ಲಿ ಅಹಂಕಾರ ಇರುತ್ತೋ ಅಲ್ಲಿ ಭಗವಂತ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರೋ ಮನೆ ಮಾತಾಡುವಾಗ ಹೇಳ್ತಾಯಿದ್ರು, ಕನಕದಾಸರದ ಯಾರ್ದೋ ಒಂದು ಇದರಲ್ಲಿ ಹೇಳ್ತಾಯಿದ್ರು, ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಕೇಳಿದ್ರೆ ನಾನು ಹೋದರೆ ಹೋಗ್ತೀನಿ ಅಂತ ಹೇಳ್ತಾರಂತೆ. ನಾನು ಹೋದರೆ ಅಂದರೆ ಆ ನಾನು ಅನ್ನೋ ಅಹಂಕಾರ ಹೋದರೆ ನಾನು ಹೋಗ್ಲಿಕ್ಕಾಗತ್ತೆ ಅಂತ. ಆ ಅಹಂಕಾರ ಭಗವಂತನಿಗೆ ಪ್ರಿಯ ಆಗಿಲ್ಲದೆ ಇರೋದ್ರಿಂದ, ಈ ದೈನ್ಯತೆ ಭಗವಂತನಿಗೆ ಪ್ರೀತಿ ಆಗಿರೋದ್ರಿಂದ ಭಕ್ತಿಯೇ ಶ್ರೇಷ್ಠ. ಯಾಕೆ? ಆ ಭಕ್ತಿಯಲ್ಲಿ ಎಲ್ಲರನ್ನೂ ನಾವು ಹೋಲಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಾಮಾನ್ಯ ಜೀವನದಲ್ಲೇ ನಾವು ಆ ಪ್ರೀತಿಯನ್ನು ಯಾರಿಗೆ ಬೇಕಾದರೂ, ಯಾರಿಗೆ ತೋರಿಸಿದ್ರು ಕೂಡ ಅವ್ರು ತಕ್ಷಣ ನಮ್ಮವರಾಗ್ತಾರೆ. ಎಷ್ಟೇ ದ್ವೇಷ ಮಾಡ್ತಾ ಇಲ್ಲಿ ನಾವು ಅವರಿಗೆ ಪ್ರೀತಿಯನ್ನು ತೋರಿಸ್ತಾ ಹೋದರೆ ಒಂದಲ್ಲ ಒಂದಿನ ಅವರು ನಮಗೆ ಮಣಿತಾರೆ ಅಂತ. ಆದ್ದರಿಂದ ಪ್ರೀತಿಯೇ ಶ್ರೇಷ್ಠ. ಮತ್ಯಾತಕ್ಕೆ ಶ್ರೇಷ್ಠ ಅಂದರೆ ನೋಡಿ, ನಮ್ಗೆ ಎಷ್ಟೇ ಕಷ್ಟ ಇರಲಿ, ಒಂದು ಸಲ ಆ ಭಗವಂತನಿಗೆ ನಾವು ಸರೆಂಡರ್ ಆಗಿಬಿಟ್ರೆ, ನಾವೆಲ್ಲ ಥರ ಟ್ರೈ ಮಾಡಿರ್ತೀವಿ ಅಂತ ಇಟ್ಕೊಳ್ಳಿ. ನಮ್ಮ ಇಂಟೆಲಿಜೆನ್ಸು, ಕಾಂಟ್ಯಾಕ್ಟ್ಸು, ಬೇರೆ ಏನೇನು ಪವರಿಂದನೂ ಎಲ್ಲ ಟ್ರೈ ಮಾಡಿಬಿಟ್ಟಿರ್ತೀವಿ. ಅದು ನಮ್ಗೆ ಆಗಿರಲ್ಲ. ಒಂದು ಕ್ಷಣ ಭಗವಂತನ ಮುಂದೆ ಕೂತ್ಕೊಂಡು, ಭಗವಂತ ನಾನು ಸೋತುಬಿಟ್ಟೆ, ನೀನೇ ನೋಡ್ಕೊ ನನ್ನನ್ನು, ಇದಕ್ಕೆಲ್ಲ ಉತ್ತರ ನೀನೇ ಕೊಡು ಅಂತ ಹೇಳಿದ ಕ್ಷಣವೇ ನಮಗೆ ಮನಸ್ಸಿನಲ್ಲಿ ಶಾಂತಿ ನೆಲೆಸ್ಬಿಡುತ್ತೆ. ಯಾಕೆ? ಆ ಭಗವಂತ ನೋಡ್ಕೊಳ್ತಾನೆ ಬಿಡು, ಎಲ್ಲ ಅವ್ನಿಗೆ ಹೇಳ್ಬಿಟ್ಟಿದ್ದೀನಿ ಬಿಡು ಅನ್ನೋ ಒಂದು ನಂಬಿಕೆ, ಅನ್ನೋ ಒಂದು ವಿಶ್ವಾಸವೇ ಸಾಕು ನಮಗೆ ತಕ್ಷಣ ಮನಸ್ಸಿಗೆ ಪ್ರಶಾಂತತೆ ಸಿಕ್ಬಿಡುತ್ತಂತೆ. ಆದ್ದರಿಂದ ಏನಿದು? ಭಕ್ತಿಯೇ ಶ್ರೇಷ್ಠ. ಇದು ನಮ್ಮ ಅಹಂಕಾರವನ್ನು ನಾಶಪಡಿಸುತ್ತೆ. ನಾನು ಮತ್ತು ಭಗವಂತ ಎರಡು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ನಾನು ಅನ್ನೋ ಅಹಂಕಾರ ಮತ್ತು ಭಗವಂತ ಇದೆರಡು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಹರ್ಷಿಗಳು ಹೇಳ್ತಾರೆ. ಮುಂದುವರಿಸ್ತಾ 28ನೇ ಸೂತ್ರ. ತಸ್ಯಾಹ ಜ್ಞಾನಮೇವ ಸಾಧನ ವಿದ್ಯೇಕೆ. ಕೆಲವು ಆಚಾರ್ಯವರ್ಯರ ಪ್ರಕಾರ ಆ ದಿವ್ಯ ಪ್ರೇಮಕ್ಕೆ ಜ್ಞಾನವೊಂದೇ ಸಾಧನವು. ಈ ಪ್ರೇಮ ಭಕ್ತಿ ಮಾಡಲಿಕ್ಕೆ ಜ್ಞಾನ ಒಂದೇ ಸಾಧನ ಅಂತ ಹೇಳ್ತಾರೆ ಯಾರು? ಕೆಲವು ಆಚಾರ್ಯರು. ಹೇಗೆ ಅಂತಂದರೆ ನೋಡಿ, ಕೆಲವರಿಗೆ ಶುರುನಲ್ಲಿ ಕೆಲವರು, ಯಾಕೆ ನಾವುಗಳು ಚಿಕ್ಕವ್ರ ವಯಸ್ಸಿರುವಾಗ ಹಾಗೆ ಅಂತಿದ್ವಿ, ಎಲ್ಲಿದ್ದಾನೆ ದೇವರು, ದೇವರೇ ಇಲ್ಲ ಅಂತ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಏನೋ ಅದು ಇದು ಕೇಳಿದ್ಮೇಲೆ ಅನ್ಸೋಕ್ಕೆ ಶುರುವಾಗುತ್ತೆ, ಏನೋ ಒಂದು ಶಕ್ತಿ ಇರಬೇಕು, ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳ್ತಾರಲ್ವ, ಮನೆಯಲ್ಲಿ ಅಮ್ಮನಿಗೆ ಆ ಭಗವಂತನ ಬಗ್ಗೆ ಅಷ್ಟೊಂದು ನಂಬಿಕೆ ಇದೆ ಅಲ್ವಾ, ಇರ್ಬೋದೇನೋ, ಅದನ್ನು ದೇವರು ಅಂತ ಕರೆಯಲ್ಲ, ಏನೋ ಒಂದು ಶಕ್ತಿ ಇರ್ಬೋದು ಅನ್ನೋ ನಂಬಿಕೆ ಬರುತ್ತೆ. ಮೊದಲಿಂದ ಏನು ದೇವರೇ ಇಲ್ಲ ಅನ್ನೋದು. ಎರಡನೇದು ಏನಾಯಿತು, ಏನೋ ಒಂದು ಶಕ್ತಿ ಇದೆ, ಅದರಿಂದನೇ ಎಲ್ಲ ನಡೀತಾ ಇದೆ, ಏನೋ ಇರ್ಬೋದು ಬಿಡು, ಅವ್ರು ನಂಬ್ತಾರೆ, ಇರ್ಬೋದು. ಆಮೇಲೆ ಏನಾಗುತ್ತೆ, ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೌದಾ, ಸರಿ, ಇದೆಲ್ಲ ನನ್ನ ಕೈಲಾಗಲಿಲ್ಲ, ಭಗವಂತ ನೋಡೋಣ ನಿನ್ನ ಕೈಲಾಗುತ್ತಾ ಮಾಡು ಅಂತ.
ಆ ಪ್ರಾರ್ಥನೆಗಳು ವರ್ಕ್ ಆಗಿಬಿಡುತ್ತೆ ಕೆಲವು ಸಲ. ಆ ಪ್ರಾರ್ಥನೆಗಳು ವರ್ಕ್ ಆದ ತಕ್ಷಣ ಏನಾಗುತ್ತೆ, ಎಲ್ಲೋ ಸ್ವಲ್ಪ ವಿಶ್ವಾಸ ಬರೋಕ್ಕೆ ಶುರುವಾಗತ್ತೆ. ಎಲ್ಲೋ ಸ್ವಲ್ಪ ವಿಶ್ವಾಸ ಬರೋಕ್ಕೆ ಶುರುವಾಯಿತು ಅಂದರೆ ಏನು, ಪ್ರೀತಿಯ ಮೊಗ್ಗು ಒಡಿಲಿಕ್ಕೆ ಶುರುವಾಯಿತು ಅಂತ. ಪ್ರೀತಿಯ ಮೊಗ್ಗು ಅಲ್ಲಿ ಒಡಿಲಿಕ್ಕೆ ಶುರುವಾಯಿತು ಅಂತ. ಆಗ ದೇವ್ರು ನನಗೇನಾಗ್ತಾನೆ, ವಿಶ್ ಫುಲ್ಫಿಲ್ಲರ್ ಆಗ್ತಾನೆ. ಯಾವುದೋ ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ಹರಕೆ ಮಾಡಿಕೊಂಡ್ರೆ ನನ್ನ ಈ ಇಷ್ಟ ಸಿದ್ಧಿ ಆಗುತ್ತೆ, ನನ್ನ ಆಸೆಗಳು ನೆರವೇರುತ್ತೆ. ಆ ರೀತಿಯಲ್ಲಿ ಭಗವಂತನನ್ನು ನೋಡೋಕ್ಕೆ ಶುರು ಮಾಡ್ತೀನಿ. ಯಾವಾಗ, 3ನೇ ಸ್ಥಿತಿಯಲ್ಲಿ. ಮೊದಲು ದೇವರಿರಲೇ ಇಲ್ಲ, 2ನೇದರಲ್ಲಿ ನನ್ನ ಪ್ರಾರ್ಥನೆಗಳು ಫಲಿಸ್ತು ಅಂತ ಅಂದಾಗ ಭಗವಂತ ನನ್ನ ವಿಶಸ್ನ ಫುಲ್ಫಿಲ್ ಮಾಡ್ತಿದ್ದಾನೆ ಅಂತ. ಆಮೇಲೆ ಅದು ಡೆವಲಪ್ ಆಗಿ ಪರಮ ಪ್ರೇಮ ಸ್ವರೂಪ ಆಗುತ್ತೆ, ಸುಪ್ರೀಂ ಲವ್ ಅಂತ ಆಗುತ್ತೆ. ಅದಕ್ಕೆ ಕೆಲವರು ಆಚಾರ್ಯವರಿಯರು ಏನು ಹೇಳ್ತಾರೆ, ಆ ದಿವ್ಯ ಪ್ರೇಮಕ್ಕೆ ಜ್ಞಾನ ಒಂದೇ ಸಾಧನ. ಜ್ಞಾನ ಒಂದೇ ಸಾಧನ ಅಂತ ಹೇಳುವಾಗ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ ಅವನ ಬಗ್ಗೆ ಪ್ರೀತಿ ಹೆಚ್ಚುತ್ತಾ ಹೋಗುತ್ತೆ. ಆ ಪ್ರೀತಿ ಹೆಚ್ಚಿದಾಗ ಅವನ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಬೇಕು ಅಂತ ಶುರುವಾಗುತ್ತೆ. ಈಗ ನಮ್ಮ ವ್ಯವಹಾರದಲ್ಲೇ ಅಲ್ವಾ, ಯಾರನ್ನಾದರೂ ನೋಡಿದಾಗ ನಮಗೆ ಪರಿಚಯ ಆಗತ್ತೆ. ಅವ್ರು ನೋಡಿದಾಗ ಏನೋ ಒಂದು ಇಂಪ್ರೆಷನ್ ಸಿಗುತ್ತೆ ನಮಗೆ, ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರಲ್ವಾ ಅಂತ. ಆಮೇಲೆ ಏನಾಗುತ್ತೆ, ಅವ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು ಅನಿಸುತ್ತೆ. ಹೆಚ್ಚು ತಿಳ್ಕೊಂಡಾಗ ಏನಾಗುತ್ತೆ, ಅವ್ರ ಬಗ್ಗೆ ಗೌರವ ಮೂಡೋಕ್ಕೆ ಶುರುವಾಗುತ್ತೆ. ಆ ಗೌರವ ಮೂಡಿದಾಗ ಏನಾಗುತ್ತೆ, ಅವ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ. ಮತ್ತಷ್ಟು ತಿಳ್ಕೊಳ್ಳುವಾಗ ಅನಿಸುತ್ತೆ, ಅವ್ರು ಹೇಗೆ ಈ ದಾರಿಯಲ್ಲಿ ಬಂದರು, ಅವ್ರು ಹೇಗೆ ಇಷ್ಟು ಶ್ರೇಷ್ಠ ವ್ಯಕ್ತಿಗಳಾದರು, ಅವ್ರು ಹೇಗೆ ನಡೆದು ಬಂದರು, ಅವರು ಫ್ಯಾಮಿಲಿ ಲೈಫಲ್ಲಿ ಹೇಗಿರ್ತಾರೆ, ಈಗ ಒಂದೊಂದೇ ವಿಚಾರ ನಮ್ಗೆ ಆಸಕ್ತಿ ಬರುತ್ತಲ್ವಾ. ಹಾಗೆ ಇಲ್ಲೂ ಕೂಡ ಭಗವಂತನ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಶುರು ಮಾಡಿದ್ರೆ ಅವನ ಬಗ್ಗೆ ಪ್ರೇಮ ಭಕ್ತಿ ಉಂಟಾಗುತ್ತೆ. ಆ ಪ್ರೇಮ ಭಕ್ತಿ ಉಂಟಾದ ಹಾಗೆಲ್ಲ ಅವನ ಬಗ್ಗೆ ಮತ್ತಷ್ಟು ಹೆಚ್ಚೆಚ್ಚು ತಿಳ್ಕೊಳ್ಬೇಕು ಅನಿಸುತ್ತೆ. ಹಾಗಾಗಿ ಕೆಲವು ಆಚಾರ್ಯರು ಏನು ಹೇಳ್ತಾರೆ, ಆ ಜ್ಞಾನ ಉಂಟಾದಾಗ ಪ್ರೇಮ ಉಂಟಾಗತ್ತೆ, ಆ ಪ್ರೇಮ ಹೆಚ್ಚಾಗತ್ತೆ ಅಂತ. ಪ್ರೇಮಕ್ಕೆ ಜ್ಞಾನ ಒಂದೇ ಸಾಧನ. ಮುಂದಿನ ಸೂತ್ರ, ಅನ್ಯೋನ್ಯಾಶ್ರಯತ್ವವಿದ್ಯನ್ಯೇ, ಅನ್ಯೋನ್ಯವಾಗಿ ಆಶ್ರಯಿಸುವುದು ಎಂದು ಇನ್ನೂ ಕೆಲವರು ಸಾರುತ್ತಾರೆ. ಅನ್ಯೋನ್ಯವಾಗಿ ಅಂತಂದರೆ, ಈ ಜ್ಞಾನ ಉಂಟಾಯ್ತಾ ಪ್ರೀತಿ ಉಂಟಾಗುತ್ತೆ, ಪ್ರೀತಿ ಉಂಟಾಯ್ತಾ ಭಕ್ತಿ ಉಂಟಾಯ್ತಾ ಜ್ಞಾನ ಉಂಟಾಗುತ್ತೆ. ಅನ್ಯೋನ್ಯ ಅದು ಎರಡೂ ಒಂದ್ರ ಮೇಲೆ ಒಂದು ಡಿಪೆಂಡೆನ್ಸ್ ಅಂತ ಕೆಲವರು ಆಚಾರ್ಯರು ಹೇಳ್ತಾರೆ. ಕೆಲವ್ರು ಏನು ಹೇಳಿದ್ರು, ಬರೀ ಭಕ್ತಿ ಅಂತ ಹೇಳಿದ್ರು. ಇನ್ನು ಕೆಲವರು ಹೇಳಿದ್ರು, ಜ್ಞಾನ ಉಂಟಾದರೆ ಜ್ಞಾನದಿಂದ ಮಾತ್ರ ಭಕ್ತಿ ಸಾಧ್ಯ ಅಂತ. ಇನ್ನು ಕೆಲವರು ಏನು ಹೇಳ್ತಿದ್ದಾರೆ, ಜ್ಞಾನ ಮತ್ತು ಭಕ್ತಿ ಎರಡೂ ಬೇಕು. ಜ್ಞಾನ ಉಂಟಾದಾಗ ಭಕ್ತಿ ಉಂಟಾಗುತ್ತೆ, ಭಕ್ತಿ ಉಂಟಾದಾಗ ಜ್ಞಾನ ಉಂಟಾಗುತ್ತೆ. ನಮಗೆ ಗೊತ್ತಾಗಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಈಗ ನೋಡಿ, ಸಣ್ಣ ವಿಚಾರದಲ್ಲೇ ನಾವು ವ್ಯವಹಾರದಲ್ಲಿ ಮನೇಲಿ ಒಂದು ಅಡುಗೆ ಇಷ್ಟ ಆಯಿತು ಅಂತ ಇಟ್ಕೊಳ್ಳಿ. ಯಾರ್ದೋ ಮನೆಗೆ ಹೋಗಿರ್ತೀವಿ, ಅಲ್ಲೊಂದು ಖಾದ್ಯ ನಮ್ಗೆ ಇಷ್ಟ ಆಯಿತು, ಅವ್ರನ್ನ ಕೇಳ್ಕೊಳ್ತೀವಿ ಹೇಗೆ ಮಾಡೋದು. ರಸಗುಲ್ಲ ಅಂತ ಹೇಳ್ತಾರೆ ಸ್ವಾಮೀಜಿ. ರಸಗುಲ್ಲ ಮಾಡೋದು ಇಷ್ಟ ಆಯಿತು, ಹೇಗೆ ರಸಗುಲ್ಲ ಮಾಡೋದು? ಒಳ್ಳೆ ಹಾಲನ್ನು ತೊಗೊಂಡು ಅದಕ್ಕೆ ಹುಳಿ ಹಿಂಡಿ ಓಡಿಸಿ ಕೆಡಿಸಿ ಅದರಲ್ಲಿ ರಸಗುಲ್ಲ ಮಾಡೋದು. ಅದೆಲ್ಲ ಕೇಳ್ಕೊಂಡು ಬಂದಿದ್ದೀವಿ, ಜ್ಞಾನ ಇದೆ. ಮನೆಗೆ ಬಂದಮೇಲೆ ಅದನ್ನು ಪ್ರಯತ್ನ ಮಾಡ್ತೀವಿ, ಆದರೆ ಅದು ಅವ್ರ ಮನೇಲಿ ತಿಂದಿದ್ದ ಥರ ಆಗಲಿಲ್ಲ. ಅವಾಗ ಮತ್ತೇನು ಮಾಡ್ತೀನಿ, ಮತ್ತಷ್ಟು ಜ್ಞಾನ ಪಡ್ಕೋತೀನಿ. ಮತ್ತಷ್ಟು ಜ್ಞಾನ ಪಡ್ಕೊಂಡಾಗ ಮತ್ತೆ ಟ್ರೈ ಮಾಡ್ತೀನಿ, ಮತ್ತೆ ಟ್ರೈ ಮಾಡಿದಾಗ ಇನ್ನೂ ಸರಿ ಹೋಗಲಿಲ್ಲ, ಮತ್ತಷ್ಟು ಜ್ಞಾನ ಪಡ್ಕೊಳ್ತೀನಿ. ಹಾಗೆ ಇದು ಎರಡು, ಭಕ್ತಿ ಮತ್ತು ಪ್ರೀತಿ, ಇದು ಎರಡು ಹಾಗೇ. ಏನಂತ, ಅದ್ರ ಬಗ್ಗೆ ತಿಳ್ಕೊಳ್ತೀನಿ, ಪ್ರಯತ್ನ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. ಅದು ಪ್ರಾಕ್ಟೀಸ್ ಮಾಡ್ತೀನಿ, ಅಷ್ಟು ಸಮಾಧಾನ ಆಗಲಿಲ್ಲ, ಮತ್ತೆ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗ್ತೀನಿ. ಹಾಗೆ ಭಕ್ತಿ ಮತ್ತು ಜ್ಞಾನ ಎರಡು ಅನ್ಯೋನ್ಯವಾಗಿ ಆಶ್ರಯಿಸುವುದು ಎಂದು ಇನ್ನು ಕೆಲವರು ಹೇಳುತ್ತಾರೆ. ಕೆಲವರು ಆಚಾರ್ಯರು ಹೇಳ್ತಾರೆ, ಒಂದ್ರ ಮೇಲೊಂದು ಡಿಪೆಂಡೆಂಟ್ ಅದು ಅಂತ. ಮುಂದುವರಿಸ್ತಾ ಈಗ ನಾರದ ಮಹರ್ಷಿಗಳನ್ನ ಏನು ಹೇಳ್ತಾರೆ ನೋಡೋಣ. ಸ್ವಯಂ ಫಲರೂಪತೇತಿ ಬ್ರಹ್ಮಕುಮಾರಾಹ, ಅದು ಅಂದರೆ ಭಕ್ತಿಯು ಅದರಲ್ಲೇ ಫಲ ಎಂದು ಸೃಷ್ಟಿಕರ್ತ ಬ್ರಹ್ಮನ
ಸುಪುತ್ರರು ಹೇಳುವರು. ಬ್ರಹ್ಮನ ಮಕ್ಕಳು ಸನಕಾದಿ, ಸನಕ ಸನಂದ, ಸನತ್ ಕುಮಾರ, ಸನತ್ ಸುಜಾತ ಅಂತ ಅವ್ರ ಮಕ್ಕಳೇನಿದ್ದಾರೆ, ನಾರದ ಕೂಡ ಬ್ರಹ್ಮನ ಮಾನಸ ಪುತ್ರ. ಬ್ರಹ್ಮನ ಮಾನಸ ಪುತ್ರ ಆಗಿರೋದ್ರಿಂದ ಈ ಸನಕಾದಿ ಋಷಿಗಳೇನಿದ್ದಾರೆ 4 ಜನ ನಾರದನಿಗೆ ಅಣ್ಣಂದಿರಾಗ್ತಾರೆ. ಅದಕ್ಕೇನು ಹೇಳ್ತಾರೆ, ಆ ಬೃಹದ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಅನಿಸುತ್ತೆ, ಚಾಂದೋಗ್ಯ ಉಪನಿಷತ್ತಲ್ಲಿ ಈ ಬ್ರಹ್ಮಜ್ಞಾನವನ್ನು ಈ ಸನತ್ ಕುಮಾರ ಬ್ರಹ್ಮವಿದ್ಯೆಯನ್ನು ನಾರದ ಮಹರ್ಷಿಗಳಿಗೆ ಬೋಧಿಸಿರ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ನಾರದ ಮಹರ್ಷಿಗಳಿಗೆ ಅವನ ಅಣ್ಣಂದಿರ ಗುರುಗಳು ಕೂಡ, ಯಾಕಂದರೆ ಬ್ರಹ್ಮವಿದ್ಯೆಯನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಅವರೇನು ಹೇಳ್ತಾರೆ ನಾರದ ಮಹರ್ಷಿಗಳು, ಅದು ಭಕ್ತಿಯು ಅದರದೇ ಫಲ. ನೋಡು, ನಿನಗೆ ಅದ್ರ ಬಗ್ಗೆ ಜ್ಞಾನ ಇದೆಯೋ ಇಲ್ವೋ, ಡೋಂಟ್ ವರಿ ಅಬೌಟ್ ಆಲ್ ದ್ಯಾಟ್. ಶಾರದಾದೇವಿಯವರು ಒಂದು ಕಡೆ ಎಲ್ಲೋ ಹೇಳ್ತಾರೆ, 15,000 ಜಪ ಪ್ರತಿದಿನ ನೀನು 1 ವರ್ಷ ಮಾಡು, ಭಗವಂತ ಏನು ಅಂತ ಗೊತ್ತಾಗತ್ತೆ ನಿನಗೆ ಅಂತ. ಅದರದೇ ಫಲ, ಅದ್ರ ಬೇರೆ ಏನು ನಾವು ಮಾಡಬೇಕಾಗಿಲ್ಲ. ಸ್ವಯಂ ಆ ಭಕ್ತಿಯ ಫಲ ಅದು ತಾನಾಗಿ ಸಿದ್ಧ ಆಗುತ್ತೆ, ಅದು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಅದು ಸ್ವಯಂ ಫಲರೂಪತ್ವಾತ್ ಅಂತ. ಅದು ತುಂಬ ಹೌದು ಅನಿಸುತ್ತೆ. ಈ ಪ್ರೀತಿಯನ್ನು ನಾವು ಎಲ್ಲೆಲ್ಲೇ ಅನುಭವಿಸ್ತೀವೋ ಅಲ್ಲೆಲ್ಲ ನೋಡಿದಾಗ ಅಲ್ಲಿ ನಮಗೆ ಪ್ರೀತಿನೇ ಹುಟ್ಟಲಿಕ್ಕೆ ಸಾಧ್ಯ, ಬೇರೆ ಏನು ಹುಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಕಥೆಗಳನ್ನು ಕೇಳೋದ್ರಿಂದ ಆಗಲಿ, ಜ್ಞಾನವನ್ನು ಉಂಟು ಮಾಡ್ಕೊಳ್ಳೋದ್ರಿಂದ ಆಗಲಿ, ಯಾವುದರಿಂದ ಆದರೂ ಕೂಡ ಅಲ್ಲಿ ಪ್ರೀತಿ ಹುಟ್ಟೋದು ಸಹಜ. ಅದಕ್ಕೆ ಇಲ್ಲಿ ನಾರದ ಮಹರ್ಷಿಗಳು ಹೇಳ್ತಾರೆ, ಆ ಭಕ್ತಿಯು ಅದರದೇ ಫಲ. ಅದರ ಫಲ ಏನು ಅಂತಂದರೆ ಅದು ಭಕ್ತಿನೇ. ಹಿಂದೆ ಎಲ್ಲ ನಾನು ಆಫೀಸಲ್ಲಿ ಕೆಲಸ ಮಾಡುವಾಗ ನಾವು ಲಂಚ್ ಅವರ್ ಕ್ಲಾಸ್ ಅಂತ ಮಾಡ್ತಾಯಿದ್ವಿ. ಅಲ್ಲೆಲ್ಲ ಮಾಡುವಾಗ ಇದು ಏನು ಸುಮ್ಮನೆ ನಾನು ಪಿಕ್ಚರ್ಗೆ ಹೋಗಿ ಬಂದರೆ ಆ ಪಿಕ್ಚರ್ ಚೆನ್ನಾಗಿದ್ದರೆ ನನ್ನ ಫ್ರೆಂಡ್ಸಿಗೆ ಈ ಪಿಕ್ಚರ್ ಚೆನ್ನಾಗಿದೆ ನೋಡು ಅಂತ ಹೇಳೋ ರೀತಿಯಲ್ಲೇ ಈ ಭಗವದ್ಗೀತೆ ಆಧ್ಯಾತ್ಮವನ್ನು ನಾನು ಆಫೀಸಲ್ಲಿ ಫ್ರೆಂಡ್ಸ್ ಜೊತೆ ಹೇಳೋಕ್ಕೆ ಶುರು ಮಾಡಿದ್ದು. ಆದರೆ ಅವರಿಗೆ ಅದರಿಂದ ಸಿಕ್ಕ ಫಲ ಅವ್ರು ನನ್ನ ಹತ್ರ ಹೇಳ್ಕೊಂಡಾಗ, ಓ ಮೈ ಗಾಡ್, ಇಷ್ಟೆಲ್ಲ ಇತ್ತಾ ಅಂತ. ಇದು ಸಿಗಲಿ ಅಂತ ನಾನೇನು ಹೇಳಲಿಲ್ಲ. ಎಷ್ಟೋ ಜನಕ್ಕೆ ಸ್ಟ್ರೆಸ್ ರಿಲೀಫ್ ಅಂತ ಆಯಿತು, ಇನ್ನು ಕೆಲವರು ನನ್ನ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು ಅಂತ ಹೇಳಿದ್ರು, ಇನ್ನು ಕೆಲವರು ನನ್ನ ಲೈಫೇ ಚೇಂಜ್ ಆಗೋಯಿತು ಅಂತ ಹೇಳಿದ್ರು. ಇದ್ರ ಫಲ ಅದ್ಭುತ ಅಂತ ಅನಿಸ್ಬಿಡ್ತು ನನಗೆ ಆವಾಗ. ಈ ಫಲ ಅವ್ರಿಗೆ ಸಿಗಲಿ ಅಂತ ಹೇಳಿದ್ದಲ್ಲ, ನಾನು ಸಿಂಪಲ್ಲಾಗಿ ಈ ಪಿಕ್ಚರ್ ನೋಡ್ಕೊಂಡು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಲ್ಲ, ಹಾಗೆ ಅದನ್ನು ಹೇಳಿದ್ದಷ್ಟೇ, ಇದು ಚೆನ್ನಾಗಿದೆ ನೋಡಿ ಅಂತ. ಅಲ್ಲಿ ಯಾವುದೇ ಸ್ಟ್ರೆಸ್ ಅನುಭವಿಸ್ಬೇಕು, ನೀವು ಹೀಗೆ ಮಾಡಬೇಕು, ನೋ ರೂಲ್ಸ್, ನಥಿಂಗ್. ಅದು ಸುಮ್ಮನೆ ಹೇಳಿದ್ದು ಭಗವಂತನ ಕಥೆಗಳು. ಎಷ್ಟು ಈ ಥರ ಕಥೆಗಳನ್ನ ನಾವು ಕೇಳ್ತಾ ಹೋಗಿದ್ದು. ಭಕ್ತಿಯ ಬಗ್ಗೆ ಮಾತಾಡಿದ್ವಿ, ಭಗವದ್ಗೀತೆ ಜ್ಞಾನದ ಬಗ್ಗೆ ಮಾತಾಡಿದ್ವಿ. ಇದೆಲ್ಲವೂ ಅನ್ಯೋನ್ಯ ಅಂತ ಹಿಂದಿನ ಸೂತ್ರದಲ್ಲಿ ನಾವೇನು ಓದಿದ್ವಿ, ಅದ್ಭುತ. ಅದು ಅದರದೇ ಫಲ, ಅದು ಫಲ ಅವರಿಗೆಲ್ಲ ಹಾಗೆ ಸಿಗ್ತದು. ಇವತ್ತಿಗೂ ನನಗೆ ಎಷ್ಟೋ ಜನ ಹೇಳ್ತಾರೆ, ಅದು ನಮಗಿದೆಲ್ಲ ಯಾರೂ ಹೇಳಲೇ ಇಲ್ಲ, ನೀವು ಹೇಳಿದ ಮೇಲೆ ಕೇಳಿ ತುಂಬ ಸಂತೋಷ ಆಯಿತು, ಅದು ಕೇಳಿದ್ರಿಂದ ನನ್ನ ಜೀವನದಲ್ಲಿ ಎಷ್ಟು ಬದಲಾವಣೆ ಆಯಿತು, ನನ್ನ ಪ್ರಾಬ್ಲಮ್ ಸಾಲ್ವ್ ಆಯಿತು, ಈ ಥರ ಎಲ್ಲ ಹೇಳ್ತಾರೆ. ಅದಕ್ಕೆ ನಾರದ ಮಹರ್ಷಿಗಳೇನು ಹೇಳ್ತಾರೆ, ಸ್ವಯಂ ಫಲರೂಪತ್ವಾತ್. ಅದರಿಂದ ಮತ್ತೇನೋ ಆಗಿ ಆಮೇಲೆ ಫಲ ಸಿಗಬೇಕಾಗಿಲ್ಲ, ಆ ಭಕ್ತಿಯೇ ನಮಗೆ ಫಲವನ್ನು ಕೊಡುತ್ತೆ. ಸ್ವಯಂ ಫಲರೂಪತ್ವಾತ್, ಅದು ಫಲ ಕೊಟ್ಟೇ ಕೊಡುತ್ತೆ. ಆ ಫಲವನ್ನು ಅನುಭವಿಸಿದವರಿಗೆ ಅದು ಗೊತ್ತಾಗುತ್ತೆ. ಯಾವಾಗ ಫಲ ಸಿಗುತ್ತೋ ಆಗ ನಮ್ಮ ಆಸಕ್ತಿ ಮತ್ತಷ್ಟು ಹೆಚ್ಚಾಗುತ್ತೆ. ಆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು, ಶಾಸ್ತ್ರದ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಬೇಕು. ಇಷ್ಟಕ್ಕೆ ನಮ್ಗೆ ಇಷ್ಟು ಸಿಕ್ಕಿದೆಯಲ್ಲ, ಆ ಆನಂದ ಸ್ವರೂಪ ಏನಿರ್ಬೋದು, ಈ ರೀತಿಯಾಗಿ ಆ ಫಲ ಮತ್ತೆ ನಮ್ಮನ್ನು ಹೆಚ್ಚು ಹೆಚ್ಚು ಜ್ಞಾನವನ್ನು ಸಂಪಾದಿಸಲಿಕ್ಕೆ ಪ್ರೇರೇಪಿಸುತ್ತೆ ಅಂತ ಹೇಳಿ ನಾರದ ಮಹರ್ಷಿಗಳು ಹೇಳ್ತಾರೆ. ಮುಂದುವರಿಸ್ತಾ, ರಾಜಗೃಹ ಭೋಜನಾದಿಷು ತಥೈವ ದುಷ್ಟತ್ವಾತ್. ರಾಜನ ಅರಮನೆ ಹಾಗೂ ಭೋಜನಾದಿಗಳಲ್ಲಿ ಇದು ಸ್ಪಷ್ಟವಾಗಿ ಕಂಡುಹಿಡಿಯುವಂತೆ. 32ನೇ ಸೂತ್ರನೂ ಹೇಳಿ ಸರ್, ಅದು 2 ಒಟ್ಟಿಗೆ ಇದೆ.
ನತೇನ ರಾಜ ಪರಿತೋಷಃ ಕ್ಷುಧಾ ಶಾಂತಿರ್ವಾ. ಏಕೆಂದರೆ ಅದರಿಂದ ಬರಿಯ ಜ್ಞಾನದಿಂದ ರಾಜಾನುಗ್ರಹವಾಗಲಿ ಹಸಿವೆಯ ಸಂತುಷ್ಟಿಯಾಗಲಿ ಸಾಧ್ಯವಿಲ್ಲ. ಈ ಫಲರೂಪತ್ವಾದ ಅಂತ ಹೇಳುವಾಗ ನಾವು ಏನು ತಿಳ್ಕೊಂಡಿರ್ತೀವೋ ಅದು ನಮ್ಮ ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ಆಗಬೇಕು. ಅಂದರೆ ಜ್ಞಾನವನ್ನು ತಿಳ್ಕೊಂಡ್ರೆ ಶ್ರವಣ ಮನನ ನಿಧಿಧ್ಯಾಸನ ಆಗಬೇಕು. ಅಥವಾ ಕರ್ಮವನ್ನು ಏನೋ ಕಥೆಯನ್ನು ಕೇಳಿದ್ದೀನಿ ಅಂತಂದರೆ ಅದನ್ನು ನನ್ನಲ್ಲಿ ನಾನು ರೂಢಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದಕ್ಕೆ ಇಲ್ಲಿ 2 ದೃಷ್ಟಾಂತಗಳನ್ನು ನಾರದ ಮಹರ್ಷಿಗಳು ಕೊಡ್ತಾರೆ. ಒಂದು ರಾಜ, ಇನ್ನೊಂದು ಭೋಜನ. ಈಗ ರಾಜನ ಒಬ್ಬ ಅರಮನೆಯಲ್ಲಿ ರಾಜ ಇದ್ದಾನೆ, ಅವನು ಇಷ್ಟು ಸುಂದರವಾಗಿ ಅರಮನೆ ಇಟ್ಕೊಂಡಿರ್ತಾನೆ, ಅವನು ಈ ರೀತಿಯ ಬದುಕು ಮಾಡ್ತಾ ಇರ್ತಾನೆ ಅಂತೆಲ್ಲ ಅಂದ್ಕೊಂಡು ಕತೆ ಕೇಳಿರ್ಬೋದು ನಾನು. ಆದರೆ ಆ ರಾಜನಿಗೆ ಹತ್ತಿರ ಆಗಬೇಕು ನಾನು ಅಂತಂದರೆ ಆ ರಾಜನ ಸೇವೆಯನ್ನು ಮಾಡಬೇಕು. ಆ ರಾಜನ ಸೇವೆಯನ್ನು ಮಾಡಿದಾಗ ಆ ರಾಜ ನನಗೆ ಅತ್ಯಂತ ಆತ್ಮೀಯನಾದಾಗ ಆ ರಾಜ ನನ್ನನ್ನು ಕರ್ಕೊಂಡೋಗಿ ಆ ಅರಮನೆಯನ್ನು ತಾನಾಗೆ ತೋರಿಸ್ತಾನೆ ನಮಗೆ ಅಲ್ವಾ. ಯಾರೊಬ್ಬ ಸೆರೆಮನಿಯಲ್ಲಿ ಇದ್ದಂತೆ, ಅವನು ಪ್ರತಿದಿನ ರಾಜನಿಗೆ ಒಂದು ಹೂವಿನ ಹಾರವನ್ನು ಮಾಡಿ ಕಳಿಸ್ತಾ ಇದ್ದಂತೆ. ಆಗ ರಾಜ ಹೇಳ್ತಾನಂತೆ, ಇಷ್ಟು ದಿನಗಳಿಂದ ನನಗೆ ಯಾರು ಇಷ್ಟು ಸುಂದರವಾದ ಹಾರ ಮಾಡಿ ಕಳಿಸ್ತಾ ಇರೋದು? ನಿಮ್ಮ ಸೆರೆಮನಿಯಲ್ಲಿ ಇರುವ ಒಬ್ಬ ಸೆರೆ ಆಳು. ಯಾರದು? ಅವನನ್ನು ಕರ್ಕೊಂಡು ಬರ್ತಾನಂತೆ. ನೀನೇನಾ ಈ ಮಾಲೆ ಮಾಡಿ ಕಳಿಸ್ತಾ ಇರೋದು? ಹೌದು. ಹಾಗಾದರೆ ನೀನು ನನ್ನ ಅರಮನೆಯನ್ನು ಶೃಂಗಾರ ಮಾಡಲಿಕ್ಕೆ ನೀನು ಇಲ್ಲೇ ಇದ್ಬಿಡು ನನ್ನ ಜೊತೆ ಅಂತ. ಆವಾಗ ಅವನು ಹೇಳ್ತಾನೆ, ನನ್ನನ್ನು ಸೆರೆಮನಿಯಿಂದ ಎಲ್ಲೂ ಕಳಿಸ್ಬೇಡಿ, ನಾನು ಅಲ್ಲೇ ಇದ್ಕೊಂಡು ನಿಮಗೆ ಹಾರ ಮಾಡಿಕೊಡ್ತೀನಿ ಅಂತ. ಆದರೆ ರಾಜ, ನೀನು ಸೆರೆಮನೆಯನ್ನು ಬಿಟ್ಟೆಲ್ಲೋ ಹೊರಗಡೆ ಕಳಿಸ್ತಾ ಇಲ್ಲ, ನೀನು ಅರಮನೆಯನ್ನು ಶೃಂಗಾರ ಮಾಡಲಿಕ್ಕೆ ಇರುವಂತ. ಹಾಗೆ ಭಗವಂತ ಕೂಡ ಅವನಿಗೆ ನಾವು ಸರ್ವೀಸ್ ಅಂತ ಮಾಡೋದಾದರೆ ಅವನ ಗಮನ ನನ್ನ ಕಡೆ ತಿರುಗಲಿಕ್ಕೆ ಸಾಧ್ಯ ಆಗತ್ತೆ. ಭಗವಂತ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ತಿಳ್ಕೊಂಡ್ರೆ ಸಾಕಾಗಲ್ಲ. ನೋಯಿಂಗ್ ಈಸ್ ನಾಟ್ ಇನಫ್, ವಿ ಹ್ಯಾವ್ ಟು ಡೂ ಅಂತ. ಡೂಯಿಂಗ್ ಈಸ್ ಇಂಪಾರ್ಟೆಂಟ್. ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ಸೊ ಮಾಡಬೇಕು. ಏನು ಮಾಡಬೇಕು? ಅವನ ಸೇವೆಯನ್ನು ಮಾಡಬೇಕು. ಹಾಗೆ ಭೋಜನ ಕೂಡ. ಭೋಜನದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರೆ ನನಗೇನು ಉಪಯೋಗ ಆಗಲ್ಲ. ಆ ಭೋಜನವನ್ನು ತಯಾರಿಸಿ ಅದನ್ನು ರುಚಿಯನ್ನು ನೋಡಿದಾಗ ನನಗೆ ಅದರ ಮಹಿಮೆ ಗೊತ್ತಾಗುತ್ತೆ. ಸೊ ಭಗವಂತನನ್ನು ನೋಡಿ ಅವನ ಬಗ್ಗೆ ಭಗವಂತನನ್ನು ತಿಳ್ಕೊಂಡ್ರೆ ಇಟ್ಸ್ ನಾಟ್ ಇನಫ್. ಏನೂ ಆಗೋದಿಲ್ಲ. ಅವನ ಬಗ್ಗೆ ನಾನೆಲ್ಲ ತಿಳ್ಕೊಂಡಿದ್ದೀನಿ. ವಿಷ್ಣು ಅವತಾರ ಗೊತ್ತು, ರಾಮನ ಅವತಾರ ಗೊತ್ತು, ಕೃಷ್ಣನ ಅವತಾರ ಗೊತ್ತು, ಎಲ್ಲ ಗೊತ್ತು ನನಗೆ. ಆಯಿತು, ಏನು ಗೊತ್ತಿದ್ರೆ ಏನಾಗುತ್ತೆ? ಇಟ್ಸ್ ಆ್ಯಸ್ ಸಿಂಪಲ್ ಆ್ಯಸ್ ನನಗೆ ರಸಗುಲ್ಲ ಮಾಡೋಕ್ಕೆ ಗೊತ್ತು. ಏನು ಪ್ರಯೋಜನ? ಮಾಡಿದ್ರಷ್ಟೇ ನನಗೆ ಅದರ ಅನುಭವ ಆಗೋದು. ಭಗವಂತನ ಎಲ್ಲ ಅವತಾರಗಳು ಗೊತ್ತು, ನಾನು ಅವನಿಗೆ ಸರ್ವಿಸ್ ಮಾಡ್ತೀನಿ, ಅವನನ್ನು ಸರ್ವ್ ಮಾಡ್ತಿದ್ದೀನಿ ಅಂದ್ರೇನು? ನಾನು ಆಧ್ಯಾತ್ಮದ ಪಥದಲ್ಲಿ ನಡೀತಾ ಇದ್ದೀನಿ. ಆ ಆಸಕ್ತಿ ಅಥವಾ ಆ ಡಿವೋಷನ್, ಭಕ್ತಿಯನ್ನು ನಾನು ಡೆವಲಪ್ ಮಾಡಿಕೊಳ್ಬೇಕು. ಅದಕ್ಕೆ ನೋಯಿಂಗ್ ಈಸ್ ನಾಟ್ ಎನಫ್, ಡೂಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ನೋಯಿಂಗ್ ಈಸ್ ನೋಯಿಂಗ್, ಡೂಯಿಂಗ್ ಈಸ್ ಡೂಯಿಂಗ್. ಜ್ಞಾನ ಮಾರ್ಗ ಗೊತ್ತಿದ್ರೆ ಸಾಕಾಗಲ್ಲ. ಜ್ಞಾನ ತಿಳ್ಕೊಂಡಿದ್ದೀನಿ, ನಾನು ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಎಲ್ಲ ಗೊತ್ತಿದೆ ನನಗೆ, ಸಾಕಾಗಲ್ಲ. ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಆದ್ದರಿಂದಲೇ ಅದನ್ನು ಮಾಡಿದಾಗಷ್ಟೇ ನಮಗೆ ಅದರ ಫಲ ಸಿಗೋದು ಅಂತ ಹೇಳಿ ಈ 2 ಸೂತ್ರಗಳಲ್ಲಿ ಹೇಳ್ತಾರೆ. ಏಕೆಂದರೆ ಅದರಿಂದ ಬರಿಯ ಜ್ಞಾನದಿಂದ ರಾಜಾನುಗ್ರಹವಾಗಲಿ ಹಸಿವೆಯ ಸಂತುಷ್ಟಿಯಾಗಲಿ ಸಾಧ್ಯವಿಲ್ಲ. ರಾಜನ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಅವನ ಅನುಗ್ರಹ ನಮಗೆ ಸಿಗಲ್ಲ. ಈಗ ಗೊತ್ತಿದೆ ನಮಗೆ, ಪ್ರೈಮ್ ಮಿನಿಸ್ಟರ್ ಮೋದಿಯವ್ರ ಬಗ್ಗೆ ಗೊತ್ತಿದೆ ನಮಗೆ. ಏನಾಯ್ತು ಅಲ್ಲಿಗೆ? ಗೊತ್ತಿದೆ ಅಷ್ಟೇ. ಇನ್ ನೋ ವೇ ವಿ ಆರ್ ಕನೆಕ್ಟೆಡ್. ಗೊತ್ತಿದೆ ನಮಗೆ. ಹಾಗೆ ರಾಜನ ಬಗ್ಗೆ ಗೊತ್ತಿದ್ರೆ ಸಾಲಲ್ಲ, ಅಲ್ಲಿ ಹೋಗಿ ಏನೋ ಸರ್ವಿಸ್ ಮಾಡಿದ್ರಷ್ಟೇ ನಮಗೆ ಅವರ ಅನುಗ್ರಹ ಸಿಗಲಿಕ್ಕೆ ಸಾಧ್ಯ. ಹಾಗೆ ಹಸಿವು ಕೂಡ. ಅಡುಗೆಯನ್ನು ಮಾಡಿ ಅದನ್ನು ಊಟ ಮಾಡಿದಾಗ ಮಾತ್ರ ನಮಗೆ ಅದರ ಸಂತೃಪ್ತಿ ಸಿಗಲಿಕ್ಕೆ ಸಾಧ್ಯ. ಹಾಗೆ 28, 29, 30ನೇ ಸೂತ್ರಗಳನ್ನು ನಾವೇನು ನೋಡಿದ್ವಿ,
ಅಲ್ಲಿ ಜ್ಞಾನ ಸಾಕು ಅಂತ ಹೇಳಿದ್ದಾರೆ, ಇನ್ನೊಂದು ಕಡೆ ಅನ್ಯೋನ್ಯಾಶ್ರಯ ಅಂತ ಹೇಳಿದ್ದಾರೆ, ಇನ್ನೊಂದೇನು ನಾರದ ಮಹರ್ಷಿಗಳೇನು ಹೇಳಿದರು, ಸ್ವಯಂ ಫಲಪ್ರದ ಅಂತ ಹೇಳಿದರು. ಇದೆಲ್ಲ ಆಗಬೇಕಾದ್ರೆ ಭಕ್ತಿಯ ಸಾಧನೆ ಆಗಬೇಕು. ದೇರ್ಫೋರ್ knowing is not enough, doing is important. Knowing is just knowing. Only when we do things we will experience it. ಅದಕ್ಕೆ ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್ ಅಂತ ನಾರದ ಮಹರ್ಷಿಗಳು ಹೇಳ್ತಾರೆ. ಮುಂದುವರಿಸ್ತಾ 33ನೇ ಸೂತ್ರ. ತಸ್ಮಾತ್ ಸೈವ ಗ್ರಾಹ್ಯ ಮುಮುಕ್ಷುಭಿಃ. ಪರಮಾತ್ಮನ ಕುರಿತು ಆ ಪರಮ ಪ್ರೇಮ ಎನ್ನುವುದನ್ನೇ ಮುಮುಕ್ಷುಗಳು ಅಪೇಕ್ಷಿಸತಕ್ಕದ್ದು. ಈ ಭಕ್ತಿಯನ್ನು ಗುರುತಿಸ್ಕೊಂಡು ಉಳಿಸ್ಕೊಂಡು ಅದನ್ನು ಹೇಗೆ ಬೆಳೆಸೋದು ಅಂತ ಮುಂದಿನ ಸೂತ್ರಗಳಲ್ಲಿ ಹೇಳ್ತಾ ಹೋಗ್ತಾರೆ. ಪರಮಾತ್ಮನ ಕುರಿತು ಆ ಪರಮ ಪ್ರೇಮ ಎನ್ನುವುದನ್ನೇ ಮುಮುಕ್ಷುಗಳು ಅಪೇಕ್ಷಿಸ್ತಾರೆ. ಆ ಪರಮ ಪ್ರೇಮವನ್ನೇ ಅವರು ಎಲ್ಲರೂ ಅಪೇಕ್ಷಿಸೋದು. ಯಾವಾಗಿಂದಲೂ ನಮ್ಮ ಹುಡುಕಾಟ ಇರೋದು ಆ ಸಂತೋಷಕ್ಕೆ, ಆ ಆನಂದಕ್ಕೇ. ಅಲ್ಲಿ ಭಕ್ತಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೂಡಲೇ ಬೇರೆ ಏನೂ ಬೇಕಾಗೇ ಇಲ್ಲ, ಅದು ಒಂದಕ್ಕೆ ಮುಮುಕ್ಷುಗಳು. ಈಗ ಜ್ಞಾನ ಆಗಿದೆ, ಮುಮುಕ್ಷು ಅಂದರೆ ಮೋಕ್ಷ ಅಂತ ಹೇಳ್ತಾ ಇರೋದು. ಆ ಮೋಕ್ಷದಲ್ಲೇನು, ನಾನು ನಿತ್ಯ ಶುದ್ಧ ಆನಂದ ಸ್ವರೂಪ ಅಂತ ತಿಳ್ಕೊಳ್ಳೋದು. ಆ ನಿತ್ಯ ಶುದ್ಧ ಆನಂದ ಸ್ವರೂಪ ನಾನು ಅನ್ನೋದು ಸಿಗಬೇಕಾದ್ರೆ ಆ ಭಗವಂತನ ಪ್ರೀತಿ ನನಗೆ ಬೇಕು. ಆ ಭಗವಂತನ ಪ್ರೇಮ ನಂದಾದಾಗ ಮಾತ್ರ ಆ ಮುಮುಕ್ಷುಗಳು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಆದ್ದರಿಂದ ಭಕ್ತಿ ಸಾ ಏವ ಗ್ರಾಹ್ಯ. ಸಾ ಏವ ಗ್ರಾಹ್ಯ ಅಂದರೆ ಸಾ ಭಕ್ತಿ. ಸಾ ಅಂದರೆ ಭಕ್ತಿ. ಆ ಭಕ್ತಿ ಒಂದೇ ಎಲ್ಲರಿಗೂ ಬೇಕಾಗಿರೋದು. ಎಲ್ಲರಿಗೂ ಬೇಕಾಗಿರೋದು ಆ ಪರಮ ಪ್ರೇಮ ಭಕ್ತಿಯೊಂದೇ. ಅದಕ್ಕೋಸ್ಕರ ಸಾಧನೆಗಳನ್ನು ಮಾಡಬೇಕು. ಆ ಸಾಧನೆಗಳನ್ನು ಮಾಡಬೇಕು ಅಂದರೆ ಅದು ಯಾವ ಸಾಧನೆಗಳು, ಅದನ್ನು ಹೇಗೆ ಮಾಡಬೇಕು ಅಂತ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಸೂತ್ರ 34. 34ನೇ ಸೂತ್ರ ಓದ್ಬೋದಾ ಶಿವಶಂಕರ್ ಅವರು? ಅನ್ಮಿಟ್ ಮಾಡಿಲ್ಲ, ಸಾರಿ. ತಸ್ಯಾಹ ಸಾಧನಾನಿ ಕಾಯಂತ್ಯಾಚಾರ್ಯಾಹ. ಮನುಷ್ಯನ ಅಂತಃಕರಣದಲ್ಲಿ ಈ ಭಕ್ತಿಯನ್ನು ಬೆಳೆಸುವ ವಿಧಾನವನ್ನು ಕುರಿತು ನಮ್ಮ ಆಚಾರ್ಯರು ನಾನಾ ಪರಿಯಲ್ಲಿ ಗಾಯನ ಮಾಡಿದ್ದಾರೆ. ಈ ಅಂತಃಕರಣದಲ್ಲಿ ಈ ಭಕ್ತಿಯನ್ನು ಬೆಳೆಸ್ಕೊಳ್ಬೇಕು ಅಂತಂದರೆ ಆಚಾರ್ಯರು ಬೇಕಾದಷ್ಟು ರೀತಿಯಲ್ಲಿ ಹೇಳಿದ್ದಾರೆ. ನಾವು ದಿನನಿತ್ಯದ ಕಾರ್ಯದಲ್ಲೇ ಇದೆಲ್ಲವನ್ನು ತೊಡಗಿಸ್ಕೊಳ್ಬೇಕು ಅಂತ ಆಚಾರ್ಯರು ಹೇಳ್ತಾರೆ. ಆದ್ದರಿಂದ ನೋಡಿ ಎಷ್ಟು ಸುಂದರ ಅನಿಸ್ಲಿಕ್ಕೆ ಶುರುವಾಯಿತು. ನನಗೆ ಚಿನ್ಮಯ ಮಿಷನಿಗೆ ಫಸ್ಟ್ ಹೋದಾಗ ಎಲ್ಲರೂ ಹರಿ ಓಂ ಅಂತ ನಾವು ಒಬ್ರನ್ನೊಬ್ಬರನ್ನ ಗ್ರೇಟ್ ಮಾಡ್ತೀವಿ. ನಮಸ್ತೆ ಅಂತ ಹೇಳಲ್ಲ ಸಾಮಾನ್ಯವಾಗಿ. ಹರಿ ಓಂ ಅಂತ ಹೇಳುವಾಗ ಅದು ಎಷ್ಟು ಸಲ ಹರಿ ಓಂ ಹೇಳಿರ್ತೀವೋ, ಅಲ್ಲೊಂದು 100 ಜನ ಸೇರಿದರೆ 100 ಸಲ ಹರಿ ಓಂ ಹೇಳಿರ್ತೀವಿ. ಅಂದರೆ ಅಷ್ಟು ಸಲ ನಾನು ಭಗವಂತನನ್ನು ನೆನೆಸ್ಕೊಳ್ಳೋ ಹಂಗಾಯ್ತಲ್ಲ. ಈಗಲೂ ಕೆಲವ್ರ ಮನೆಗಳಲ್ಲಿ ನಾರ್ತ್ ಇಂಡಿಯಾದಲ್ಲೆಲ್ಲ ನೀವು ನೋಡಬೇಕು, ಫೋನ್ ಎತ್ತಿದ ತಕ್ಷಣ ಹಲೋ ಅನ್ನಲ್ಲ, ಜೈ ಶ್ರೀ ಕೃಷ್ಣ ಅಂತಾರೆ, ಹರೇ ರಾಮ್ ಅಂತಾರೆ, ರಾಮ್ ರಾಮ್ ಅಂತಾರೆ, ಓಂ ಶಾಂತಿ ಹೇಳ್ತಾರೆ. ಹೀಗೆ ಪ್ರತಿಯೊಂದರಲ್ಲೂ ಆ ಭಗವಂತನನ್ನು ಹಾಡುವಂಥ ಒಂದು ಆಪರ್ಚುನಿಟಿ ನಮಗೆ ಸಿಕ್ಕೋದಾದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಸಾಯಿರಾಮ್ ಅಂತ ಹೇಳ್ತಾರೆ. ಅಂದರೆ ಆ ಪ್ರತಿಯೊಂದು ಸಲ ಒಬ್ಬರನ್ನ ಭೇಟಿಯಾದಾಗಲೂ ಕೂಡ ನಾನು ಆ ಭಗವಂತನನ್ನು ನೆನೆಸ್ಕೊಳ್ತಾ ಇದ್ದೀನಿ. ಎಷ್ಟು ಸುಂದರವಾದ ಕಲ್ಪನೆ ನೋಡಿ. ಹಾಗಾಗಿ ಮನುಷ್ಯನ ಅಂತಃಕರಣದಲ್ಲಿ ಆ ಭಕ್ತಿಯನ್ನು ಬೆಳೆಸುವ ವಿಧಾನವನ್ನು ಕುರಿತು ನಮ್ಮ ಆಚಾರ್ಯರು ನಾನಾ ಪರಿಯ ಗಾಯನ ಮಾಡಿದ್ದಾರೆ. ಬೇಕಾದಷ್ಟು ಥರ ಗಾಯನ ಮಾಡಿದ್ದಾರೆ. ಅದರಲ್ಲಿ ಇದು ಒಂದು ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದಷ್ಟೇ. ಯಾರನ್ನು ನೋಡಿದಾಗಲೂ ಹರಿ ಓಂ ಅನ್ನಿ, ಶರಣು ಅನ್ನಿ, ಏನು ಭಗವಂತನ ಹೆಸರು ಹರೇ ಕೃಷ್ಣ ಅಂತ ಅನ್ನಿ, ಜೈ ಶ್ರೀ ಕೃಷ್ಣ ಅಂತ ಅನ್ನಿ. ಅಷ್ಟು ಸಲ ಭಗವಂತನ ನಾಮಸ್ಮರಣೆ ಆಗುತ್ತಲ್ವ. ಆ ಭಗವಂತನನ್ನು ಮತ್ತೆ ಮತ್ತೆ ನಾನು ನೆನೆಸ್ಕೊಳ್ಳೋದು, ನಾನು ರೂಢಿಸ್ಕೊಳ್ಬೇಕು. ಅಂತಃಕರಣದಲ್ಲಿ ಆ ಭಕ್ತಿಯನ್ನು ಬೆಳೆಸುವ, ಈಗ ಬೆಳೆಸ್ಬೇಕು ನಾನು ಫಸ್ಟ್. ಅದನ್ನು ಬೆಳೆಯೋದಿಲ್ಲ, ಅದಾಗೇನೆ
ಬೆಳೆಸಬೇಕು, ಅದಕ್ಕೆ ಹೇಳ್ಕೊಡ್ಬೇಕು ನೀನು ಹೇಳು ಅಂತ. ಅದು ಆ ಬೆಳೆಸ್ಬೇಕಾದ್ರೆ ನನಗಿಷ್ಟನೋ ಕಷ್ಟನೋ ಹೇಳೋದು ರೂಢಿ ಮಾಡ್ಕೊಳ್ಬೇಕು. ನಮಗೊಂದು ಸ್ವಾಮೀಜಿ ಪಾಠ ಮಾಡುವಾಗ ಹೇಳ್ತಾಯಿದ್ರು ಏನಂದರೆ, ಅವರು ಚಿನ್ಮಯ ಮಿಷನ್ನಲ್ಲಿ 2 ವರ್ಷದ ಕೋರ್ಸ್ ಇರುತ್ತೆ. ಬ್ರಹ್ಮಚಾರಿಗಳು ಸ್ವಾಮಿಗಳಾಗಬೇಕಾದ್ರೆ ಅವರು ಗ್ರ್ಯಾಜುಯೇಟ್ ಆಗಿರಬೇಕು. 2 ವರ್ಷ ಅವರು ಆ ಸ್ವಾಮೀಜಿಗಳ ಕೈ ಕೆಳಗಡೆ ಅಲ್ಲೇ ಇದ್ದುಕೊಂಡು ರೆಸಿಡೆನ್ಷಿಯಲ್ ಕೋರ್ಸ್ ಇರುತ್ತೆ. ಅಲ್ಲಿ ಉಪನಿಷತ್ತು ವೇದಾಧ್ಯಯನ ಎಲ್ಲ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ, ನಿನ್ನ ರೂಮಿಂದ ನಮ್ಮ ಪ್ರವಚನ ನಡೆಯೋ ಹಾಲಿಗೆ ಬರೋವರೆಗೂ ಕೂಡ ಹರಿಯೋಮ್ ಅನ್ನೋದನ್ನೇ ಅಭ್ಯಾಸ ಮಾಡ್ಕೊ ಅಂತ. ಅದು ಎಷ್ಟು ರೂಢಿ ಆಗೋಗಿತ್ತಂತೆ ಸ್ವಾಮೀಜಿಗೆ ಅಂದರೆ, ಅವ್ರ ರೂಮಿಂದ ಮೆಟ್ಲು ಇಳಿದು ಬಂದು ಅಷ್ಟು ದೂರ ನಡೆದು ಒಂದಷ್ಟು ಮೆಟ್ಲತ್ತಿ ಆ ಪ್ರವಚನ ನಡೆಯೋ ರೂಮ್ಗೆ ಹೋಗ್ತಾಯಿದ್ರಂತೆ. ಅವ್ರಿಗೆ ಕ್ಲಾಸ್ಗೆ ಹೋಗ್ತಿದ್ದೀನಿ ಅಂತ ಅಂದ್ಕೂಡಲೇ ಆ ರೂಮಿಂದ ಹೊರಗೆ ಬಂದ ತಕ್ಷಣ ಆ ಮೆಟ್ಲು ಇಳಿಯೋಕ್ಕೆ ಶುರು ಮಾಡಿದರೆ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಅಂದ್ಕೊಂಡು ಹರಿ ಓಂ ಹರಿ ಓಂ ಹರಿ ಓಂ ಅಂದ್ಕೊಂಡು ಅವ್ರು ಹೋಗಿ ಅವರ ಜಾಗದಲ್ಲಿ ಕೂರಿಸ್ಕೊಳ್ತಾ ಇದ್ರಂತೆ. ಅದಾಗಿ 25-30 ವರ್ಷ ಆಗಿರಬೇಕು. ಇವತ್ತಿಗೂ ಕೂಡ ಅವ್ರು ಇರೋ ಜಾಗದಿಂದ ಪ್ರವಚನ ಶಾಲೆಗೆ ಹೋಗಬೇಕು, ಪ್ರವಚನ ಮಾಡೋ ಜಾಗಕ್ಕೆ ಹೋಗಬೇಕು ಅಂತ ಅವರ ಮನೆ ಅಥವಾ ರೂಮಿಂದ ಹೊರಗಡೆ ಕಾಲಿಟ್ಟರೆ ತಾನಾಗೆ ತಲೆಯಲ್ಲಿ ಹರಿ ಓಂ ಹರಿ ಓಂ ಹರಿ ಓಂ ಆಗ್ತಾ ಇರುತ್ತೆ. ಅದು ಎಷ್ಟು ರೂಢಿ ಆಗ್ಬಿಡುತ್ತೆ ಮನಸ್ಸಿಗೆ ಅಂದರೆ ಬೇರೆ ಕಡೆ ಮನಸ್ಸು ಹೋಗೋದೇ ಇಲ್ಲ. ಹಾಗೆ ಆಚಾರ್ಯರು ಬೇಕಾದಷ್ಟು ರೀತಿಯಲ್ಲಿ ಗಾಯನ ಮಾಡಿದ್ದಾರೆ. ಅಂದರೆ ಅದನ್ನು ರೂಢಿಸ್ಕೊಳ್ಳೋಕ್ಕೆ, ಅದು ನಮ್ಮಲ್ಲಿ ಅದು ಬೆಳೆಸಬೇಕಾಗಿರುತ್ತಾನೆ. ಈಗ ನಾವು ಆ ಭಕ್ತಿಯನ್ನು ಹೇಗೆ ಬೆಳೆಸೋದು, ಅದು ಮೊದಲು ಹುಟ್ಟಾಕಬೇಕು. ಹುಟ್ಟಾಕಬೇಕಾದ್ರೆ ನಿಮ್ಗೆ ನಾವು ಹರಭಕ್ತರು ಹರಿ ಹರಿ ಅಂತ ಹೇಳೋದಿಲ್ಲ, ಬೇಡ, ಓಂ ನಮಃ ಶಿವಾಯನೇ ಇಟ್ಕೊಳ್ಳಿ. ಹರಿ ಓಂ ಹೆಂಗೆ ಹೇಳೋದು, ಹರ ಓಂ ಹೇಳ್ತೀನಿ ಹೇಳಿ, ಏನು ಇಷ್ಟನೋ ಅದನ್ನು ಹೇಳೋದು ರೂಢಿ ಮಾಡಿಕೊಡಿ. ಆ ಗಾಯನ ಅಂದರೆ ಅದು ಹುಟ್ಟಾಕೋದು, ಹುಟ್ಟಾಕಿದ ಮೇಲೆ ಅದನ್ನು ಬೆಳೆಸಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಇಲ್ಲಿ ಏನಂತ, ಸಾಧನೆಗಳು, ಸಾಧನೆ ಮಾಡೋದು ಹೇಗೆ, ಈ ರೀತಿಯಲ್ಲಿ ಪ್ರಾರಂಭಿಸಬೇಕು ಅಂತ ನಾರದ ಮಹರ್ಷಿಗಳು ಹೇಳ್ತಾರೆ. ಮುಂದುವರಿಸ್ತಾ, ತತ್ತು ವಿಷಯ ತ್ಯಾಗ ಸಂಗತ್ಯಾಗಾಚ್ಛ, ಭಕ್ತಿಯ ರಸ ಸಾಮಗ್ರಿಗಳನ್ನು ಶೋಧಿಸಿ ಅದರ ಸಂಪೂರ್ಣ ಬಳಕೆಯಾಗಬೇಕಾದರೆ ಇವೆರಡೂ ಮೊದಲು ನಡೆದಿರಬೇಕು. 1 ವಿಷಯ ವಸ್ತುಗಳ ತ್ಯಾಗ, 2 ಸಂಗಾಸಕ್ತಿಯ ತ್ಯಾಗ. ಮುಂದಿನ ಸೂತ್ರವನ್ನು ಹೇಳಿ ಸರ್, ಅದ್ರ ಜೊತೆಗೆ ಇದೆ 36. ಅವ್ಯಾಮೃತ ಭಜನಾ, ಪರಮಾತ್ಮನ ನಿರಂತರ ಕೋಮಲ ಪ್ರೇಮದ ಸೇವೆಯಿಂದ. ಈಗೇನು ಹೇಳ್ತಾ ಇದ್ದಾರೆ, ಆ ಮನಸ್ಸಿನಲ್ಲಿ ಆ ಜ್ವಾಲೆಯನ್ನು ಹುಟ್ಟಿಸಾಗಿದೆ. ಈಗ ಅದು ನಿರಂತರವಾಗಿ ಆ ಜ್ವಾಲೆ ಇರಬೇಕು ಅನ್ನೋದಾದರೆ ಅದಕ್ಕೆ ಹಾಕಬೇಕಲ್ವ ಎಣ್ಣೆ. ಅದು ಹಾಕೋದ್ರಿಂದ ಏನಾಗುತ್ತೆ, ಅವ್ಯಾವೃತ ಭಜನಾತ್, ಪರಮಾತ್ಮನ ನಿರಂತರ ಕೋಮಲ ಪ್ರೇಮದ ಸೇವೆಯಿಂದ ಮಾತ್ರ ಅದು ಸಾಧ್ಯ ಆಗೋದು. ಯಾವಾಗಲೂ ಇರಬೇಕು ಅನ್ನೋದಾದರೆ ಈ ಭಕ್ತಿ ನಮ್ಮಲ್ಲಿ ಹುಟ್ಕೊಂಡಿದೆ, ಅದು ಅನನ್ಯವಾಗಿರಬೇಕು. ಅನನ್ಯವಾಗಿರಬೇಕು ಅಂದರೆ 24/7 ಇರಬೇಕು. ನಾನು ಏನು ಕೆಲಸ ಮಾಡ್ತಾ ಇದ್ದೀನೋ, ಏನು ಮಾಡ್ತಾ ಇದ್ದೀನೋ, ಯಾವಾಗಲೂ ಆ ಭಗವಂತನ ಬಗ್ಗೆನೇ ನಾನು ಯೋಚಿಸ್ತಾ ಇರಬೇಕು. ಆ ಭಗವಂತನ ಬಗ್ಗೆನೇ ಯೋಚಿಸ್ತಾ ಇರಬೇಕು ಅಂದರೆ ನಮಗೆ ಜೀವನದಲ್ಲಿ 2 ರೀತಿಯ ಅಡಚಣೆಗಳುಂಟಾಗುತ್ತೆ. 2 ರೀತಿಯ ಅಡಚಣೆಗಳು ಯಾವ್ದ್ಯಾವುದದು, ವಿಷಯ ವಸ್ತುಗಳು ಮತ್ತು ಸಂಗಾಸಕ್ತಿ. ವಿಷಯ ವಸ್ತುಗಳು ನಾವು ಪ್ರಪಂಚದಲ್ಲಿ ಏನು ಇಷ್ಟಪಡ್ಲಿಕ್ಕೆ ಸಾಧ್ಯ, ಒಂದು ವಸ್ತುಗಳು, ಪ್ರಪಂಚದಲ್ಲಿರುವ ವಸ್ತುಗಳು. ಮಾಲ್ಗಳಿಗೆ ಹೋಗಿಬಿಟ್ರೆ ನಿಮಗೆ ಬೇಕೋ ಬೇಡವೋ ಎಲ್ಲ ಕಾಣಿಸ್ತಾ ಇರುತ್ತೆ. ಬೈ 1 get 1 ಫ್ರೀ ಅಂತ ಅಂದ್ಕೊಳ್ಳೆ, ಅದೇನು ಬೇಕಾಗಿರಲ್ಲ, get 1 ಫ್ರೀ ಇದೆಯಲ್ಲ ಅಂತ ಅದನ್ನು ಬೈ ಮಾಡ್ತೀವಿ. ಎಲ್ಲರೂ ಮಾಡಿದ್ದೀವಿ ಅದನ್ನು. ವಸ್ತುಗಳು, ವಿಷಯ ವಸ್ತುಗಳು ಸಾಕಷ್ಟಿದೆ ನಮ್ಮನ್ನು ಆಕರ್ಷಣೆ ಮಾಡಲಿಕ್ಕೆ. ಇನ್ನೊಂದೇನು, ಸಂಬಂಧಗಳು, ರಿಲೇಷನ್ಸ್. ಅದಕ್ಕೆ ಇಲ್ಲಿ ನಾರದ ಮಹರ್ಷಿಗಳು ಹೇಳ್ತಾರೆ, ಈ ಭಕ್ತಿ ಅನನ್ಯವಾಗಿರಬೇಕು ಅನ್ನೋದಾದರೆ ಏನು ಮಾಡಬೇಕು, ತತ್ತು ವಿಷಯ ತ್ಯಾಗ ಸಂಗತ್ಯಾಗಾರ್ಚ. ಅಂದರೆ ಸಂಬಂಧಗಳನ್ನೆಲ್ಲ ಬಿಟ್ಟುಬಿಡೋದು ಆಗಲ್ಲ. ಸಂಬಂಧಗಳು ಇರಲಿ, ವಿಷಯ ವಸ್ತುಗಳೂ ಇರಲಿ, ಅದು ಪಾಡಿಗದಿರಲಿ, ಆದರೆ ಭಗವಂತನ ಕಡೆಗೆ ನನ್ನ ಮನಸ್ಸು ಯಾವಾಗಲೂ
ತಿರುಗಿರಲಿ. ಪ್ರತಿಯೊಂದನ್ನು ನಾನು ಇಂಟ್ರ್ಯಾಕ್ಟ್ ಮಾಡುವಾಗ ಇದು ಭಗವಂತನಿಗೆ, ಇದು ಭಗವಂತನಿಗೋಸ್ಕರ ಅಂತ ಹೇಳಿ ನಾನು ಮಾಡೋಕ್ಕೆ ಶುರು ಮಾಡಿದಾಗ ಆ ಭಗವಂತನ ಕಡೆಗೆ ನನ್ನ ಒಲವು ಶುರುವಾಗುತ್ತೆ. ಈಗ ಆ ಹೆಸರು ಹೇಳಕ್ಕೆ ಶುರು ಮಾಡಿದ್ದೀವಿ, ಆ ಜ್ವಾಲೆ ನನ್ನಲ್ಲಿ ಉಂಟಾಗಿದೆ, ಅದನ್ನು ಬೆಳಗಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇರೋದು. ಆ ಭಕ್ತಿ ಬೆಳಗಬೇಕು ಅಂದರೆ ಅಡಚಣೆಗಳು ಬರ್ತಾ ಇರೋದು ಇದು ಎರಡು, ವಿಷಯಾಸಕ್ತಿ ಮತ್ತು ಸಂಗಾಸಕ್ತಿ. ಆ ವಿಷಯಾಸಕ್ತಿ ಮತ್ತು ಸಂಗಾಸಕ್ತಿಯನ್ನು ತೆಗೆಯೋದು ಹೇಗೆ? ಆ ಅಟ್ಯಾಚ್ಮೆಂಟ್ ಅನ್ನೋದು ತೆಗೆಯೋದೇನಕ್ಕೆ? ಅದು ಅಷ್ಟು ತೆಗೆಯೋದು ಅಷ್ಟು ಸುಲಭ ಅಲ್ಲ. ಅದಕ್ಕೇನು ಮಾಡಬೇಕೀಗ? ನಾನು ಯಾವುದರ ಬಗ್ಗೆ ನಾನು ಯೋಚಿಸ್ತಾ ಇದ್ದೀನೋ ಅದ್ರ ಬಗ್ಗೆನೇ ನನಗೆ ಪ್ರೀತಿ ಉಂಟಾಗೋದು, ಅಥವಾ ನಾನು ಯಾವುದನ್ನು ಪ್ರೀತಿಸ್ತಾ ಇದ್ದೀನೋ ಅದ್ರ ಬಗ್ಗೆನೇ ನನ್ನ ವಿಚಾರಗಳು ಬರುವಂಥದ್ದು. ಈಗ ನನ್ನ ಮಕ್ಕಳನ್ನು ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ, ನನ್ನ ಮಕ್ಕಳೇ ನನ್ನ ತಲೆ ಒಳಗಿರ್ತಾರೆ. ಅಥವಾ ನನ್ನ ಮಕ್ಕಳ ಬಗ್ಗೆನೇ ವಿಚಾರ ನನ್ನ ತಲೆಯಲ್ಲಿದೆ, ನನ್ನ ಮಕ್ಕಳನ್ನೇ ಪ್ರೀತಿಸ್ತಾ ಇದ್ದೀನಿ ಅಂತ. ಅದಕ್ಕೆ ಹೇಳ್ತಾರೆ, ಆ ವಿಚಾರಗಳ ಬಗ್ಗೆ, ನನ್ನ ತಲೆಯಲ್ಲಿರೋ ವಿಚಾರಗಳ ಬಗ್ಗೆ ನಾನು ಹುಷಾರಾಗಿರಬೇಕು ಅಂತ. ಅದು ವಸ್ತು ಇರ್ಬೋದು ಅಥವಾ ಮನುಷ್ಯನ ಸಂಬಂಧ ಇರ್ಬೋದು, ವಿಷಯ ಅಥವಾ ಸಂಘ ಯಾವುದಾದ್ರೂ ಇರ್ಬೋದು. ಅದಕ್ಕೆ ಸ್ವಾಮೀಜಿಯವರು ಹೇಳ್ತಾರೆ, ಬಿವೇರ್ ಆಫ್ ಯುವರ್ ಥಾಟ್ಸ್ ಅಂತ. ಆ ವಿಚಾರಗಳ ಬಗ್ಗೆ ಹುಷಾರಾಗಿರು. ಬಿಕಾಸ್ ಆ ವಿಚಾರಗಳೇ ವರ್ಡ್ಸ್ ಆಗೋದು. ನನ್ನ ತಲೆಯಲ್ಲಿ ಏನು ವಿಚಾರ ಬಂತೋ ಅದೇ ಮಾತಾಗಿ ತಿರ್ಗೋದಲ್ವ. ಸುಮ್ಮನೆ ಮಾತು ಬರೋದಿಲ್ಲ. ಆ ಮಾತು ನನ್ನ ಬಾಯಿಂದ ಹೊರಗಡೆ ಬರೋಕ್ಕೆ ಮೊದಲು ನನ್ನ ತಲೆಯಲ್ಲಿ ವಿಚಾರ ಇರುತ್ತೆ. ಆ ಮಾತು ಬಾಯಿಂದ ಹೊರಗಡೆ ಬಂದ ತಕ್ಷಣ ಅದೇ ಆ್ಯಕ್ಷನ್ ಕೂಡ ಆಗೋದು, ಅಂದರೆ ನನ್ನ ಕೆಲಸ ಕೂಡ ಅದೇ ಆಗುತ್ತೆ. ಆ ಆ್ಯಕ್ಷನ್ ನಂದಾದ ಕೂಡಲೇ ಅದನ್ನೇ ಆ್ಯಕ್ಷನ್ ನಾನು ಮಾಡ್ತಾ ಇದ್ದೀನಿ, ಅದೇ ಕ್ರಿಯೆಯನ್ನು ನಾನು ಮಾಡ್ತಾ ಇದ್ದೀನಿ ಅಂದ ಕೂಡಲೇ ನನಗೆ ಅದು ಅಭ್ಯಾಸ ಹೋಗ್ಬಿಡುತ್ತೆ. ಇಟ್ ಬಿಕಮ್ಸ್ ಆನ್ ಹ್ಯಾಬಿಟ್. ಆ ಹ್ಯಾಬಿಟ್ ಆದ ಕೂಡಲೇ, ಆ ಹ್ಯಾಬಿಟ್ ಕಂಟಿನ್ಯೂ ಆಗ್ತಾ ಇದ್ದರೆ ಅದೇ ನನ್ನ ಕ್ಯಾರೆಕ್ಟರ್ ಆಗಿಬಿಡುತ್ತೆ. ಅವಳ ಬಿಡೋಳ ಹಾಗೆ ಮಾಡೋದು ಕ್ಯಾರೆಕ್ಟರ್ ಆಗೋಗುತ್ತೆ. ಆ ಕ್ಯಾರೆಕ್ಟರೇ ನನ್ನ ಡೆಸ್ಟಿನಿ ಆಗೋದು ಅಂತ ಹೇಳ್ತಾರೆ. ಅಂದರೆ ಈ ರೀತಿ ನಡ್ಕೊಳ್ಳೋರಿಗೆ ನನ್ನ ಡೆಸ್ಟಿನಿಯನ್ನು ನಾನೇ ಬರ್ಕೊಳ್ತೀನಿ ಅಂತ. ನಾನು ಈ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಡೆಸ್ಟಿನಿ ಇದೆ ಅಂತ. ಹಾಗಾಗಿ ನಾನು ಭಗವಂತನ ವಿಚಾರನೇ ಮಾತಾಡ್ತಾ ಇದ್ದೀನಿ ಅಂದರೆ, ಭಗವಂತನ ವಿಚಾರ ನಾನು ತಲೆಯೊಳಗೆ ಅದೇ ಇದೆ ಅಂದರೆ ಅದೇ ವಿಚಾರವನ್ನು ನಾನು ಮಾತಾಡ್ತೀನಿ. ಆ ಭಗವಂತನ ವಿಚಾರನೇ ಮಾತಾಡ್ತಿದ್ದೀನಿ ಅಂತ ಹೇಳುವಾಗ ನನ್ನ ಮಾತುಗಳಲ್ಲಿ ಬರುತ್ತೆ ಅಂದರೆ ನನ್ನ ಆ್ಯಕ್ಷನ್ ಕೂಡ ಭಗವಂತನಿಗೆ ಆಗುತ್ತೆ. ಒಂದು ಪೂಜೆಯ ಬಗ್ಗೆ ನನ್ನ ತಲೆ ಒಳಗೇನೋ ಬಂತು ಅಂದರೆ ಮಾತಿನಲ್ಲೂ ಭಗವಂತನಿಗೆ ಪೂಜೆ ಮಾಡಬೇಕು ಅಂತೀನಿ. ಆ ಸುಂದರವಾಗಿ ಅಲಂಕಾರ ಮಾಡಬೇಕು ಅಂತ ಹೇಳ್ತೀನಿ. ಆ ಅಲಂಕಾರವನ್ನು ಮಾಡ್ತೀನಿ ಅಂತ ಹೇಳುವಾಗ ಅದನ್ನು ನಾನು ಹೋಗಿ ತರಬೇಕು. ನನ್ನ ಕೆಲಸ ಕೂಡ ಅದೇ ಆಗುತ್ತೆ. ಅಲಂಕಾರ ಅಂತಂದರೆ ಅದೆಲ್ಲ ವ್ಯವಸ್ಥೆ ಮಾಡ್ಕೊಳ್ಬೇಕು. ಪ್ರತಿದಿನ ವಿಚಾರ ಮತ್ತು ನನ್ನ ಮಾತುಗಳು ಮತ್ತು ನನ್ನ ಆ್ಯಕ್ಷನ್ಸ್ ಅದೇ ಆಗ್ತಾ ಹೋದರೆ ಅದೇ ರೂಢಿಯಾಗಿ ಹೋಗುತ್ತೆ. ಒಂದು 7 ದಿನ ನೀವು ಏನಾದರೂ ಆ ಒಂದು ರೂಢಿ ಇಟ್ಕೊಂಡ್ಬಿಟ್ರೆ ಅದು ತಾನಾಗೆ ಅಭ್ಯಾಸ ಆಗೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಕಾನ್ಸ್ಟೆಂಟಾಗಿ ಆ ಭಗವಂತನನ್ನು ಯೋಚಿಸ್ತಾ ಇದ್ದರೆ ಈ ವಿಷಯ ಮತ್ತು ಈ ಸಂಗಾಸಕ್ತಿ ಎರಡನ್ನು ನಾವು ಬಿಡಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ? ಬಿವೇರ್ ಆಫ್ ಥಾಟ್ಸ್, ಥಾಟ್ಸ್ ಬಿಕಮ್ಸ್ ವರ್ಡ್ಸ್, ವರ್ಡ್ಸ್ ಬಿಕಮ್ಸ್ ಆ್ಯಕ್ಷನ್, ಆ್ಯಕ್ಷನ್ ಬಿಕಮ್ಸ್ ಹ್ಯಾಬಿಟ್, ಹ್ಯಾಬಿಟ್ ಬಿಲ್ಡ್ಸ್ ಅಪ್ಸ್ ದಿ ಕ್ಯಾರೆಕ್ಟರ್ ಆ್ಯಂಡ್ ಕ್ಯಾರೆಕ್ಟರ್ ಲೀಡ್ಸ್ ಅಸ್ ಟು ದಿ ಡೆಸ್ಟಿನಿ. ಹಾಗಾಗಿ ಅದೇ ನನ್ನ ಸ್ವಭಾವ ಹೋಗ್ಬಿಡುತ್ತೆ ಅಂತ. ಆದ್ದರಿಂದ ಭಗವಂತನನ್ನು ಅನನ್ಯವಾಗಿ ನಿರಂತರವಾಗಿ ಪ್ರೀತಿಸೋದು ಕಲಿಬೇಕು. ಹಾಗಾದರೆ ಹಾಗೆ ಮಾಡ್ತಾ ಇರಬೇಕು ಅಂದರೆ ಏನು ಮಾಡಬೇಕು? ಅದಕ್ಕೆ ಟಿಪ್ಸ್ ಏನು ಅನ್ನೋದು ಇದೊಂದು ಸೂತ್ರದಲ್ಲೇ ಹೇಳ್ತಾರೆ. ಇನ್ನೊಂದು ಸೂತ್ರವನ್ನು ನೋಡೋಣ. 37 ಲೋಕೇಪಿ ಭಗವದ್ಗುಣ ಶ್ರವಣ ಕೀರ್ತನ. ಮತ್ತು ಸಂಸಾರದ ಚಟುವಟಿಕೆಗಳಲ್ಲಿ ನಿರತವಾಗಿದ್ದಾಗಲೂ ಕೂಡ ಭಗವಂತನ ಗುಣ ವಿಶೇಷಗಳನ್ನು ಕೇಳುತ್ತಾ ಕೀರ್ತಿಸುವುದರಿಂದ ಭಗವಂತನ ಬಗ್ಗೆ ನಾವು ದಿನನಿತ್ಯ ಕೆಲಸ ಮಾಡುವಾಗಲೂ ತಿಳ್ಕೊಳ್ತಾ ಇರೋದು, ಕಥೆಗಳನ್ನು ಕೇಳ್ತಾ ಇರೋದು, ಆದ್ದರಿಂದ ನಮಗೆ ಹೆಚ್ಚು ಶಕ್ತಿ ಕೂಡ ಸಿಗುತ್ತೆ. ಈ ಸುಮಾರು ಕಥೆಗಳನ್ನು ನಾವು ಕೇಳಿದ್ದೀವಿ. ಆ ಕಥೆಗಳಲ್ಲೆಲ್ಲ ಹಾಗೆ ಅವರು ಈ ಜಪ ಮಾಡ್ತಾಯಿದ್ರು, ಭಗವಂತನ ನಾಮಸ್ಮರಣೆ ಮಾಡ್ತಾಯಿದ್ರು.
ಆ ಹೇಗೆ ಈಗ ಜಾನಾಬಾಯಿ ಅಂತ ಒಬ್ಳಿದ್ಲಂತೆ, ಕತೆಗಳಲ್ಲಿ ಹೇಳ್ತಾರೆ. ಅವಳದು ತುಂಬ ಬಡತನ. ಅವರು ಬೆರಣಿ ತಟ್ತಾ ಇರ್ತಾರಂತೆ. ಅವಳು ಬೆರಣಿ ತಟ್ತಾ ಇರ್ತಾಳೆ. ಆ ಬೆರಣಿ ಎಲ್ಲ ಗೊತ್ತಲ್ಲ, ಸಗಣಿ ಉಂಡೆ ಮಾಡಿ ಅದಕ್ಕೇನೋ ಭತ್ತದ ಸಿಪ್ಪೆನೋ ಹಾಕಿ ಭತ್ತದ ಹೊಟ್ಟೆನಲ್ಲಿ ಕಲಸಿ ಅದನ್ನು ಮಾಡಿ ಗೋಡೆ ಮೇಲೆ ಹಿಂಗೆ ಒಡೆದಿರ್ತಾರಲ್ಲ, ಅದು ಒಣಗಿದ ಮೇಲೆ ಕೆಳಗಡೆ ಬೀಳುತ್ತೆ. ಇಲ್ಲ ಒಣಗಿದ ಮೇಲೆ ಅವರೇ ತೆಗೆದು ಸ್ವಲ್ಪ ಒಣಗಿಸ್ಕೊಂಡು ಅದನ್ನು ಮಾರಿಕೊಂಡು ಜೀವನ ಮಾಡ್ತಾ ಇರ್ತಾರೆ. ಈ ಜನವಾಯಿ ಅಂತ ಹೆಸರಿರಬೇಕು. ಅವಳು ಈ ಗೋಡೆ ಮೇಲೆಲ್ಲ ಹೀಗೆ ಮಾಡಿ ಮಾಡಿರ್ತಾಳಂತೆ. ಅದನ್ನು ಬೇರೆ ಯಾರೋ ಬಂದು ಅದು ಬೆರಣಿನೆಲ್ಲ ತೊಗೊಂಡ್ಬಿಟ್ಟಿರ್ತಾನಂತೆ. ಅವಳು ರೋಡಲ್ಲಿ ನಿಂತ್ಕೊಂಡು ಚೆನ್ನಾಗಿ ಜಗಳ ಆಡ್ತಾ ಇರ್ತಾಳಂತೆ. ಏನು ನನ್ನ ಬೆರಣಿ ಎಲ್ಲ ನೀನು ತೊಗೊಂಡಿದ್ಯಾ, ನಾನು ಅಷ್ಟು ಕಷ್ಟಪಟ್ಟು ಮಾಡಿದೆ, ಹಾಗೆಲ್ಲ. ಅವಳು ಅದನ್ನು ಅವಳು ಎಂಥ ಮಹಾಭಕ್ತೆ ಅಂದರೆ, ಆ ಬೆರಣಿ ತಟ್ಟುವಾಗಲೂ ವಿಠಲ 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 ಅಂತ ಹೇಳಿಕೊಂಡು ಅದನ್ನು ಬೆರಣಿ ತಟ್ತಾ ಇದ್ಲಂತೆ. ಆಗ ಯಾರೋ ಬಂದು, ಹೇಗೆ ಡಿಸೈಡ್ ಮಾಡೋದು, ಬೆರಣಿ ಎಲ್ಲ ಒಂದೇ ಥರ ಕಾಣಿಸ್ತಾ ಇದೆ, ನಂದು ಅಂತಲೇ ಇವಳು ಜಾನಾಬಾಯಿ ನಂದು ಅಂತ ಹೇಳ್ತಿದ್ದಾಳೆ. ಆಗ ಯಾರೋ ಮಹಾತ್ಮರು ಹೋಗ್ತಿದ್ದವ್ರು ಹೇಳ್ತಾರಂತೆ, ಕೊಡು ನಾನು ಹೇಳ್ತೀನಿ ಅಂತ. ಆ ಬೆರಣಿಯನ್ನು ತಗೊಂಡು ಕಿವಿಗೆ ಇಟ್ಕೊಂಡ್ರಂತೆ. ಅದು ವಿಠಲ 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 ಅಂತಿತ್ತಂತೆ. ಇದು ಜಾನಾಬಾಯಿದು ಬೆರಣಿ ಅಂತ ಹೇಳಿ ಕೊಟ್ಟು ಹೋದ್ರಂತೆ. ದಿನನಿತ್ಯದ ಜೀವನದಲ್ಲಿ ಕೂಡ ಆ ಭಗವಂತನನ್ನು ನಾವು ರೂಢಿಸ್ಕೊಳ್ಬೇಕು ಅನ್ನೋದಕ್ಕೆ. ಈ ರಾಮನಾಮ, ಕೋಟಿ ರಾಮನಾಮ ಹೇಳಿದವರೆಲ್ಲ ಇದ್ದಾರೆ, ಮಹಾತ್ಮರು ಕೇಳಿ ಇದು ಮಾಡಿದವರು. ಅಖಂಡಾನಂದಜಿ ಮಹಾರಾಜ್ ಒಂದ್ಸಲ ಹೋಗುವಾಗ ಹೇಳಿದ್ರಂತೆ, ಈ ಮಹಾತ್ಮರು ಯಾರಿವರು ಹಿಂಗೆ ಮಲ್ಕೊಂಡಿದ್ದಾರೆ, ಏನಾದರೂ ಮಾಡಬಾರ್ದ ಇದ್ದು, ಇವ್ರು ಯಾಕೆ ಹಿಂಗೆ ಬಿದ್ಕೊಂಡಿದ್ದಾರೆ ಅಂತ. ಆ ಮಹಾತ್ಮರು ಹೇಳಿದ್ರಂತೆ, ನನ್ನ ಶರೀರಕ್ಕೆ ನಿನ್ನ ಕಿವಿ ಕೊಟ್ಟು ಕೇಳು ಅಂತ. ಕೂದಲಲ್ಲಿ ಕೂಡ ಅದು ರಾಮ 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 ಅಂತ ಕೇಳಿಸ್ತಾ ಇತ್ತಂತೆ. ಇವೆಲ್ಲ ನಡೆದಿರೋ ಘಟನೆಗಳು ಅಂತ ಹೇಳ್ತಾರೆ, ತಮಾಷೆ ಎಲ್ಲ ಅದು. ಹಾಗೆ ಈ ಭಗವಂತನನ್ನು ನಾವು ದಿನನಿತ್ಯ ಸಂಸಾರದ ಚಟುವಟಿಕೆಗಳಲ್ಲಿ ನಿರತವಾಗಿದ್ದಾಗಲೂ ಕೂಡ ಭಗವಂತನ ಗುಣವಿಶೇಷಗಳನ್ನು ಕೇಳುತ್ತಾ ಕೀರ್ತಿಸುವುದರಿಂದ ನಮಗೆ ಅಪಾರವಾದ ಭಕ್ತಿ, ಅಂದರೆ ಲವ್ ಫಾರ್ ಗಾಡ್ ಬರುತ್ತೆ ಅಂತ. ನಾವು ಹೆಚ್ಚೆಚ್ಚು ಭಗವಂತನ ಬಗ್ಗೆ ತಿಳ್ಕೊಂಡಷ್ಟು ಅವನಿಗೆ ಹತ್ತಿರ ಆಗ್ತಾ ಹೋಗ್ತೀವಿ. ನಮ್ಮ ವಿಚಾರಗಳು ಕೂಡ ಅದೇ ದಿಕ್ಕಿನಲ್ಲಿ ಹರಿಲಿಕ್ಕೆ ಶುರುವಾಗುತ್ತೆ. ಬೇರೆ ಕಡೆ ಹೋಗಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಅದನ್ನೇ ಉಪಾಸನ ಅಂತ ಹೇಳೋದು. ಆ ಉಪಾಸನೆ ಅಂತಂದರೆ ಭಗವಂತನ ವಿಚಾರವನ್ನು ಯಾವಾಗಲೂ ಏಕಾಗ್ರತೆಯಿಂದ ಮಾಡೋದು ಉಪಾಸನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಕೀರ್ತನಂ ಅಂತಂದರೆ ಏನು? ಆ ಡೀಪ್ ಡಿಸೈರ್ ಫಾರ್ ಗಾಡ್. ಕೀರ್ತನಂ ಅಂದರೆ ಬರೀ ಹಾಡು ಹೇಳ್ಕೊಂಡು ನರ್ತನ ಮಾಡ್ಕೊಂಡಿರ್ತಾರಲ್ಲ, ಅದಲ್ಲ ಕೀರ್ತನ. ಕೀರ್ತನ ಶ್ರವಣ ಮಾಡಿ ಅದನ್ನು ಕೇಳ್ತಾ ಇದ್ದೀವಿ ನಾವು. ಅದನ್ನು ಕೇಳಿ ಚಂದದಲ್ಲಿ ನಾವು ಕೀರ್ತನೆ ಮಾಡೋದು ಅಂತಂದರೆ ದ ಡಿಸೈರ್ ಫಾರ್ ಗಾಡ್. ನಂಗೆ ಅದೇ ಭಗವಂತನೇ ಬೇಕು ಅನ್ನೋ ದೃಷ್ಟಿಯಿಂದ ನಾನು ಆ ಭಗವಂತನನ್ನು ಭಜಿಸ್ತೀನಲ್ಲ, ಆ ಡೀಪ್ ಡಿಸೈರ್ ಅದು ಕೀರ್ತನ ಅಂತಂತ ಹೇಳ್ತಾರಲ್ವ, ಅದು ಏನರ ಬಗ್ಗೆ ಕೀರ್ತನೆ ಮಾಡೋದು? ಅವನ ಗುಣಗಳ ಬಗ್ಗೆ ಕೀರ್ತನೆಯನ್ನು ಮಾಡುವುದು. ಭಗವಂತನ ಗುಣ ಶ್ರವಣ ಮತ್ತು ಕೀರ್ತನೆ ಮಾಡುವುದು. ಏನಾದರೂ ಮಾಡ್ತಾ ಇರಲಿ ಪ್ರಪಂಚದಲ್ಲಿ ಆ ಭಗವಂತನನ್ನು ನೆನೆಸ್ಕೊಳ್ತಾ ಇರೋದು, ಆ ಭಗವಂತನ ಕಥೆಗಳನ್ನು ಕೇಳ್ತಾ ಇರೋದು, ಅದು ನಿಜವಾದ ಭಕ್ತಿ. ನನ್ನಲ್ಲಿರುವ ವ್ಯಾಕುಲತೆಯನ್ನು ಉಳಿಸುತ್ತೆ. ಆ ಭಕ್ತಿಯ ಬಗ್ಗೆ ನಾನು ನೆಟ್ಟ ಬೀಜ ಕೂಡ ಅಥವಾ ಆ ಜ್ವಾಲೆ ಕೂಡ ಪ್ರಜ್ವಲಿಸಲಿಕ್ಕೆ ಪ್ರಾರಂಭಿಸುತ್ತೆ. ನನ್ನ ಅಜ್ಜಿ ಒಬ್ಬರಿದ್ರು, ಕಷ್ಟ ಪಾಪ, ತುಂಬ ಮನೆಯಲ್ಲಿ ಗೊತ್ತಿರೋ ಹಾಗೆ ಮಕ್ಕಳು ಸೊಸೆದಿರು ಎಲ್ಲ ಅವ್ರನ್ನೇನಂತ ಚೆನ್ನಾಗಿ ನೋಡ್ಕೊಳ್ತಾ ಇರಲಿಲ್ಲ. ನಾನೊಂದು ಸಲ ಅವರನ್ನು ನೋಡೋಕ್ಕೆ ಅಂತ ಹೋಗಿದ್ದೆ. ಮಾತಾಡಿಸ್ತಾ ಹೇಳಿದಾಗ, ಅಜ್ಜಿ ನಿಮಗೆ ಬೇಜಾರಾಗಲ್ವಾ, ಹೀಗೆಲ್ಲ ಇರುತ್ತಲ್ಲ. ನಾನು ಅವಾಗಿನ ಚಿಕ್ಕವಳು, ಕಾಲೇಜ್ ಸೇರ್ತಾ ಇದ್ದೆ. ಹೀಗೆಲ್ಲ ಇರೋಕ್ಕೆ ಬೇಜಾರಾಗಲ್ವಾ ಅಜ್ಜಿ ಅಂತ ಕೇಳಿದ್ರೆ ಅವ್ರೇನು ಹೇಳಿದ್ರು ಗೊತ್ತಾ? ಇದೆಲ್ಲ ಏನು ಬಿಡೆ ಮಗ, ಸತಿ ಸಾವಿತ್ರಿಗೆ ಕಷ್ಟ ಬರಲಿಲ್ವೇನೆ ಅಂತಾರೆ. ಅವರು ಚಂದಮಾಮ
ಪುಸ್ತಕ ಓದ್ತಾಯಿದ್ರು. ಆವಾಗ ಚಂದಮಾಮ ಅಂತ ಒಂದು ಸಣ್ಣ ಪುಸ್ತಕ ಬರೋದು, ನೀತಿ ಕಥೆಗಳಿರ್ತಾಯಿತ್ತು. ಸತಿ ಸಾವಿತ್ರಿಗೆ ಬಂದಿದ್ದ ಕಷ್ಟಕ್ಕಿಂತ ಕಷ್ಟ ಏನೇನಂದು ಅಂತ ನೋಡಿ. ಈ ಭಗವಂತನ ಕಥೆಗಳನ್ನು ಕೇಳ್ತಾ ಇದ್ದರೆ, ಈ ಸಂತರ ಕಥೆಗಳನ್ನು ಕೇಳ್ತಾ ಇದ್ದರೆ, ಅದು ಎಲ್ಲಿಂದನೋ ನಮಗೆ ಆ ಒಂದು ಶಕ್ತಿ, ಆ ಒಂದು ಪ್ರೀತಿ, ಅದೊಂದು ವ್ಯಾಕುಲತೆ, ನನ್ನಲ್ಲಿರುವ ಆ ಭಕ್ತಿ ಹೆಚ್ಚಿಸ್ತಾ ಹೋಗುತ್ತೆ. ಖಂಡಿತವಾಗಲೂ ಯಾವುದೇ ಕಥೆಯನ್ನು ಕೇಳಿ, ಭಗವಂತನ ಮತ್ತು ಸಂತರ, ಭಕ್ತ ಪ್ರಹ್ಲಾದನ ಕಥೆ ಕೇಳಿ, ಧ್ರುವನ ಕಥೆಯನ್ನು ಕೇಳಿ, ಅದು ನಮ್ಮಲ್ಲಿರುವ ಆ ಭಕ್ತಿಯನ್ನು ಮತ್ತಷ್ಟು ಜಾಗೃತಗೊಳಿಸ್ತಾ ಹೋಗುತ್ತೆ. ಹಿಂದಿನ ಕಾಲದಲ್ಲೆಲ್ಲ ಸಂಜೆ ಹೊತ್ತು ಕೂತ್ಕೊಂಡು ಈ ಥರ ಟಿ ವಿ ಎಲ್ಲ ಇರ್ತಾ ಇರಲಿಲ್ಲಂತೆ. ಆವಾಗ ಭಜನೆ ಮಾಡೋದು, ಈ ಕಥೆಗಳು ಹೇಳೋದೇ ಕೆಲಸ ಇರ್ತಾಯಿತ್ತು. ಹಾಗಾಗಿ ಇಲ್ಲೂ ಕೂಡ ನಮಗೇನು ಹೇಳ್ತಾ ಇದ್ದಾರೆ ನಾರದ ಮಹರ್ಷಿಗಳು, ಎಲ್ಲ ಚಟುವಟಿಕೆಗಳನ್ನು ಬಿಟ್ಟು ಕೂತ್ಕೊ ಅಂತ ಹೇಳ್ತಾ ಇಲ್ಲ. ನೀನು ಯಾವುದೇ ಸಂಸಾರದ ಚಟುವಟಿಕೆಯನ್ನು ಮಾಡ್ತಾ ಇರಲಿ, ಯಾವುದರಲ್ಲೇ ನಿರತವಾಗಿರಲಿ, ಭಗವಂತನ ಗುಣ ವಿಶೇಷಗಳನ್ನು ಕೇಳ್ತಾ ಇರು. ಭಗವಂತನ ಗುಣ ವಿಶೇಷಗಳನ್ನು ಹೀಗೆ ನಾವು ಕೇಳ್ತಾ ಮುಂದುವರಿಯೋಣ. ಅಲ್ಲಿಗೆ ಇವತ್ತು ಸಾಕು, ಮತ್ತೆ ಮುಂದುವರಿಸ್ತೇನೆ. असतो मा सद्गमय तमसो मा ज्योतिर्गमय मृत्योर्मा अमृतङ्गमय. ॐ शान्ति शान्ति शान्तिः. हरिः ॐ. श्रीगुरुभ्यो नमः.